ಶರಣು ಏಳ್ಮಲೆಯ ಮಾದೇವನಿಗೆ ಶರಣು ಮೂಡಲಗಿರಿ ಮುಕ್ಕಣ್ಣನಿಗೆ ಶರಣು ಆನುಮಲೆ ಪ್ರಭುಗಳಿಗೆ ಜೇನುಮಲೆ ದೊರೆಗಳಿಗೆ 77 ಮಲೆಗಳ ಒಡೆಯ ಮಂಗಳ ರೂಪನಿಗೆ ಶರಣು ಏಳ್ಮಲೆಯ ಮಾದೇವನಿಗೆ ಶರಣು ಮೂಡಲಗಿರಿ ಮುಕ್ಕಣ್ಣನಿಗೆ ಶರಣು ಆನುಮಲೆ ಪ್ರಭುಗಳಿಗೆ ಜೇನುಮಲೆ ದೊರೆಗಳಿಗೆ 77 ಮಲೆಗಳ ಒಡೆಯ ಮಂಗಳ ರೂಪನಿಗೆ ಬೇವಿನ ಕಾಳಿ ಸೊಕ್ಕನು ಮುರಿದ ಏಳ್ಮಲೆ ಸ್ವಾಮಿಗೆ ಬೇವಿನ ಕಾಳಿ ಸೊಕ್ಕನು ಮುರಿದ ಏಳ್ಮಲೆ ಸ್ವಾಮಿಗೆ ಶ್ರವಣ ರಕ್ಕಸನ ಪಾತಾಳದೊಳು ಮೆಟ್ಟಿದಂತ ಶಿವಗೆ ಸ್ವಾಮಿ ಮಲೆ ಮಾದೇಶ್ವರಗೆ ಶರಣು ಏಳ್ಮಲೆಯ ಮಾದೇವನಿಗೆ ಶರಣು ಮೂಡಲಗಿರಿ ಮುಕ್ಕಣ್ಣನಿಗೆ ಶರಣು ಹಲ್ಲಿ ಹಾವುಗಳ ಹೂವನು ಮಾಡಿದ ಪವಾಡ ಪುರುಷನಿಗೆ ಹಲ್ಲಿ ಹಾವುಗಳ ಹೂವನು ಮಾಡಿದ ಪವಾಡ ಪುರುಷನಿಗೆ ನಾಗಮಲೆಯೊಳಗೆ ಸರ್ಪದಡೆ ಕೆಳಗೆ ಮಲಗಿದ ಸ್ವಾಮಿಗೆ ಅಪ್ಪ ಕಾನನ ವಾಸನಿಗೆ ಶರಣು ಏಳ್ಮಲೆಯ ಮಾದೇವನಿಗೆ ಶರಣು ಮೂಡಲಗಿರಿ ಮುಕ್ಕಣ್ಣನಿಗೆ ಶರಣು ಆನುಮಲೆ ಪ್ರಭುಗಳಿಗೆ ಜೇನುಮಲೆ ದೊರೆಗಳಿಗೆ 77 ಮಲೆಗಳ ಒಡೆಯ ಮಂಗಳ ರೂಪನಿಗೆ ಶರಣು ಏಳ್ಮಲೆಯ ಮಾದೇವನಿಗೆ ಶರಣು ಮೂಡಲಗಿರಿ ಮುಕ್ಕಣ್ಣನಿಗೆ ಶರಣು
ವರಪ್ರಸಾದಿಸೋ ಗಜಾನನ ಶ್ರೀ ವಿಘ್ನೇಶ್ವರ ವಿನಾಯಕ ವರಪ್ರಸಾದಿಸೋ ಗಜಾನನ ಶ್ರೀ ವಿಘ್ನೇಶ್ವರ ವಿನಾಯಕ ಕಲ್ಲು ಪಾಂಡೆಂಟು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. Come on.
ಭಕ್ತಿ ಶುಭಾಶಯ ನುಡಿಯನು ನುಡಿವೆ ನುಡಿದಂತೆ ನಡೆವೆ ನಾ ನುಡಿದಂತೆ ನಡೆವೆ ಭಕ್ತಿ ಶುಭಾಶಯ ನುಡಿಯನು ನುಡಿವೆ ಭಕ್ತಿ ಶುಭಾಶಯ ನುಡಿಯನು ನುಡಿವೆ ನುಡಿದಂತೆ ನಡೆವೆ ನಾ ನುಡಿದಂತೆ ನಡೆವೆ ಭಕ್ತಿ ಶುಭಾಶಯ ನುಡಿಯನು ನುಡಿವೆ ನುಡಿಯೊಳಗೆ ನುಡಿಯ ಪೂರೈಸುವೆ ನುಡಿಯೊಳಗೆ ನುಡಿಯ ಪೂರೈಸುವೆ ಮೇಲೆ ತೂಗುವ ಕಾಸು ಕಟ್ಟಳೆ ನಿಮ್ಮ ಕೈಯಲ್ಲಿದೆ ಮೇಲೆ ತೂಗುವ ಕಾಸು ಕಟ್ಟಳೆ ನಿಮ್ಮ ಕೈಯಲ್ಲಿದೆ ಒಂದು ಜವಿ ಕೊರತೆಯಾದಡೆ ಒಂದು ಜವಿ ಕೊರತೆಯಾದಡೆ ಎನ್ನನದಿ ನೀನೆದು ಹೋಗು ಎನ್ನನದಿ ನೀನೆದು ಹೋಗು ಕೂಡಲ ಸಂಗಮ ದೇವ ದೇವ ಭಕ್ತಿ ಶುಭಾಶಯ ನುಡಿಯನು ನುಡಿವೆ ಭಕ್ತಿ ಶುಭಾಶಯ ನುಡಿಯನು ನುಡಿವೆ ನುಡಿದಂತೆ ನಡೆವೆ ನಾ ನುಡಿದಂತೆ ನಡೆವೆ ನುಡಿಯೊಳಗೆ ನುಡಿಯ ಪೂರೈಸುವೆ ಆ ನುಡಿಯೊಳಗೆ ನುಡಿಯ ಪೂರೈಸುವೆ ನುಡಿಯೊಳಗೆ ನುಡಿಯ ಪೂರೈಸುವೆ ಮೇಲೆ ತೂಗುವ ಕಾಸು ಕಟ್ಟಳೆ ಮೇಲೆ ತೂಗುವ ಕಾಸು ಕಟ್ಟಳೆ ನಿಮ್ಮ ಕೈಯಲ್ಲಿದೆ ಒಂದು ಜವಿ ಕೊರತೆಯಾದಡೆ ಒಂದು ಜವಿ ಕೊರತೆಯಾದಡೆ ಎನ್ನನದಿ ನೀನೆದು ಹೋಗು ಎನ್ನನದಿ ನೀನೆದು ಹೋಗು ಕೂಡಲ ಸಂಗಮ ದೇವ ದೇವ ಭಕ್ತಿ ಶುಭಾಶಯ ನುಡಿಯನು ನುಡಿವೆ ಭಕ್ತಿ ಶುಭಾಶಯ ನುಡಿಯನು ನುಡಿವೆ ನುಡಿದಂತೆ ನಡೆವೆ ನಾ ನುಡಿದಂತೆ ನಡೆವೆ ನಾ ನುಡಿದಂತೆ ನಡೆವೆ ನಾ ನುಡಿದಂತೆ ನಡೆವೆ. ತ್ರಿಕೋಣೊಬ್ಬ ಶರಣರು ಅವರು ಬಸವಾದ ಶರಣರ ಕಾಲದಲ್ಲಿ ಇದ್ದಂಥವರು. ಅವರು ಒಂದು ತಮ್ಮ ವಚನವನ್ನು ಹೇಳಿದ್ದಾರೆ.
ಅದು ಏನು ಹೇಳಿದ್ದಾರೆ ಅಂತ ಬಂದ್ರಿ ಬಿಡಿ ಅಂದಿದ್ದು ರೈಟ್ ಇಡಿಯ ತುಂಬ ಕಾಣ್ತಾರ ಯಾಕಂತ ಕ್ಯಾಮ್ರಾ ಅದು ಅವ್ರಿಗೆ ವೇದಿಕೆ ಬರಬೇಕೆಂದು ಮನವಿ ಈಗಾಗಲೇ ಸ್ವಾಮೀಜಿಯವರು ಬಂದು ವೇದಿಕೆಯಲ್ಲಿ ಈಗ ಬನ್ನಿ ಬೆಲ್ಲದ ಕೆಸರು ಹಾಲ ಈಗ ಸಕ್ಕರೆಯ ಮಡಲು ಸಕ್ಕರೆಯ ಮಡಲು
ದೂರದಿಂದಲೆಲ್ಲ ಗೌರವವನ್ನು ಸಲ್ಲಿಸಬೇಕೆಂದು ಮೈಕು ಕರ್ನಾಟಕ ರತ್ನ ಶತಾಯುಷಿ ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನಮಿಸಿ ಅವರ ಆಶೀರ್ವಾದವನ್ನು ಕೋರಿ, ಅದೇ ರೀತಿ ಸುತ್ತೂರು ಶ್ರೀಗಳ ಆಶೀರ್ವಾದವನ್ನು ಕೋರಿ, ಇಲ್ಲಿ ನೆರೆದಿರುವ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಕಲ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ವಂದಿಸಿ ಈ ಸಮ್ಮೇಳನದ ಅಧ್ಯಕ್ಷರ ಅನುಮತಿಯನ್ನು ಕೋರಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈ ಕಾರ್ಯಕ್ರಮಕ್ಕೆ ನಿರೂಪಕನಾಗಿ ನಿಮ್ಮ ಮುಂದೆ ನಿಂತಿರುವ ನನ್ನ ಹೆಸರು ಎಂ ಲಿಂಗಣ್ಣ, ಲಿಂಗೈಕ ಮಡ್ಲಿಂಗಪ್ಪನವರ ಪುತ್ರ ಹಾಗೂ ನಮ್ಮ ಮಾತೃಶ್ರೀ ಶ್ರೀ ಕೆಂಪಮ್ಮನವರು. ನಾನು ಬಹಳ ದಿವಸ ಊರಿಂದ ಹೊರಗೆ ಇದ್ದ ಕಾರಣ ಯುವ ಜನರಿಗೆ ನನ್ನ ಪರಿಚಯವಿಲ್ಲದ ಕಾರಣ ನನ್ನ ಪರಿಚಯವನ್ನು ಹೇಳಬೇಕಾಯಿತು. ಈ ದಿನ ದೇವದಾಪುರ ಗ್ರಾಮದ ಒಂದು ಇತಿಹಾಸದಲ್ಲಿ ಒಂದು ಸುವರ್ಣ ಮಹಾತ್ಮ ಗುರುಮಲ್ಲೇಶ್ವರ ನೂತನ ಪುತ್ಥಳಿ ಪೂಜಾ ಕಾರ್ಯಕ್ರಮ ಮತ್ತು ಮಹಂತ ಸ್ವಾಮಿಗಳವರ ದಿವ್ಯ ಪಾದಪೂಜೆ ಕೂಡ ಇತ್ತು. ಸುತ್ತೂರು ಶ್ರೀಗಳು ಇಂದು ಬಹಳ ಕೆಲಸವಿದ್ದ ಅವರಿಗೆ ಕಾರ್ಯಕ್ರಮ ಇದ್ದ ಕಾರಣ ನಿನ್ನೆಯೇ ಬಂದು ಪೂಜೆಯಲ್ಲಿ ಭಾಗವಹಿಸಿ ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಾದವನ್ನು ನೀಡಿದ್ದಾರೆ. ಅದೇ ರೀತಿ ನಿನ್ನೆ ಸಂಜೆ ಬೆಳ್ಳಿ ರಥದ ಸಾರೋಟಿನಲ್ಲಿ ಶ್ರೀ ಮಹಂತ ಸ್ವಾಮಿಗಳವರ ಪುಷ್ಪಾದೊಂದಿಗೆ ಒಂದು ಗ್ರಾಮದ ಬೀದಿಗಳಲ್ಲಿ ಒಂದು ಮೆರವಣಿಗೆ ನಡೆಯಿತು. ಅದು ಎಲ್ಲರೂ ಕಣ್ಣು ತುಂಬಿಸಿಕೊಳ್ಳುವಂತಿತ್ತು. ಇದು ನಿಜವಾಗಲೂ ಬಹಳ ಸಂತೋಷದ ವಿಷಯ. ಇಂದು ಬೆಳಿಗ್ಗೆ ಸ್ವಾಮೀಜಿಗಳವರಿಂದ ಪಾದಪೂಜೆಯನ್ನು ಪಡೆದು ಅವರ ಆಶೀರ್ವಾದವನ್ನು ಪಡೆದಿದ್ದೇವೆ. ಹಾಗೆ ಗ್ರಾಮದಲ್ಲಿ ಜೀರ್ಣೋದ್ಧಾರಗೊಂಡಿರುವ ಮಂಟೇಸ್ವಾಮಿ ದೇವಸ್ಥಾನದ ಪ್ರಾರಂಭೋತ್ಸವ ಮತ್ತು ಕಳಸಾರೋಹಣ ಕೂಡ ಇಲ್ಲಿವರೆಗೆ ಜರುಗಿದೆ. ಈ ನಂತರ ಲಿಂಗೈಕ ಶ್ರೀ ಶಿವಪ್ಪ ಸ್ವಾಮಿಗಳ ಸುಸಂಪೂರ್ಣ ರಜತ ಮಹೋತ್ಸವವನ್ನು ನೆರವೇರಿಸಲು ಇಲ್ಲಿ ವೇದಿಕೆಯಲ್ಲಿ ನಮ್ಮ ಸರ್ಪ ಬಲ್ಲದು ವಾಯು ಗುಣವನು, ಸರ್ಪ ಬಲ್ಲದು ಮಧುರದ ಗುಣವನು, ಇರುವೆ ಬಲ್ಲದು ವಾಯು ಗುಣವನು, ಸರ್ಪ ಬಲ್ಲದು ಮಧುರದ ಗುಣವನು, ಇರುವೆ ಬಲ್ಲದು ವಾಯು ಗುಣವನು, ಸರ್ಪ ಬಲ್ಲದು ವೇಳೆಯ ಗುಣವನು, ಕೋಳಿ ಬಲ್ಲದು ವೇಳೆಯ ಗುಣವನು, ಕೋಳಿ ಬಲ್ಲದು ಗೋತ್ರದ ಗುಣವನು, ಕಾಗೆ ಬಲ್ಲದು ಗೋತ್ರದ ಗುಣವನು, ಕಾಗೆ ಬಲ್ಲದು ವಾಯು ಗುಣವನು, ಸರ್ಪ ಬಲ್ಲದು ನರ ಜನ್ಮದಲ್ಲಿ ಹುಟ್ಟಿ ಶಿವಜ್ಞಾನವನರಿಯದಿರೆ ನರ ಜನ್ಮದಲ್ಲಿ ಹುಟ್ಟಿ ಶಿವಜ್ಞಾನವನರಿಯದಿರೆ ಕಾಗೆ ಕೋಳಿಗಿಂತ ಕಲಿಯು ಮಧುರದ ಗುಣವನು, ಇರುವೆ ಬಲ್ಲದು ವಾಯು ಗುಣವನು, ಸರ್ಪ ಬಲ್ಲದು ಗುರು
ತಿರುಮಲ್ಲೇಶ್ವರ ಮಹಾಸಂಸ್ಥಾನದ ಮಠಾಧ್ಯಕ್ಷರಾದಂಥ ಪ್ರಭಪೂಜ್ಯ ಶ್ರೀ ಶ್ರೀ ಮಹಂತ ಸ್ವಾಮಿಗಳವರು ವೇದಿಕೆ ಕಡೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಅವರು ಬಂದಾಗ ಎಲ್ಲರೂ ಎದ್ದು ಗೌರವ ಪೂರ್ವಕ ಅವರಿಗೆ ಸ್ವಾಗತ ಕೋರಬೇಕಾಗಿ ತಮ್ಮೆಲ್ಲರಲ್ಲೂ ಪ್ರಾರ್ಥನೆ. ಸ್ವಾಮಿಗಳು ಬಂದರು, ಏನು ಹೇಳ್ತೀಯ? ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದಂಥ ಬಸವರಾಜ ಶಾಸ್ತ್ರಿಗಳಿಗೆ ವಂದನೆಗಳು. ಈಗ ವೇದಿಕೆ ಪೂರ್ಣ ಪ್ರಮಾಣದಲ್ಲಿ ಆಗಿದೆ. ನಿನ್ನೆ ರಾತ್ರಿ ಶುಭಾಶಯ ನುಡಿಯನು ನುಡಿವೆ ನುಡಿದಂತೆ ನಡೆವೆ ನಾ ನುಡಿದಂತೆ ನಡೆವೆ ಭಕ್ತಿ ಶುಭಾಶಯ ನುಡಿಯನು ನುಡಿವೆ ಭಕ್ತಿ ಶುಭಾಶಯ ನುಡಿಯನು ನುಡಿವೆ ನುಡಿದಂತೆ ನಡೆವೆ ನಾ ನುಡಿದಂತೆ ನಡೆವೆ ಭಕ್ತಿ ಶುಭಾಶಯ ನುಡಿಯನು ನುಡಿವೆ
ಅವರು ಬಸವಾದ ಶರಣರ ಕಾಲದಲ್ಲಿ ಇದ್ದಂಥವರು. ಅವರು ಒಂದು ತಮ್ಮ ವಚನವನ್ನು ಹೇಳಿದ್ದಾರೆ. ಅದು ಏನು ಹೇಳಿದ್ದಾರೆ ಅಂತ ಬಂದ್ರಿ ಬಿಡಿ ಅಂದಿದ್ದು ಬೈಟ್ ಇಡಿಯ ತುಂಬ ಕಾಣ್ತಾರ ಸಾಕಂತ ಕ್ಯಾಮ್ರಾ ಅವ್ರಿಗೆ ವೇದಿಕೆ ಬರಬೇಕೆಂದು ಮನವಿ. ಈಗಾಗಲೇ ಸ್ವಾಮೀಜಿಯವರು ಬಂದು ವೇದಿಕೆಯಲ್ಲಿ ಈಗ ಬನ್ನಿ ಬನ್ನಿ ಬೆಲ್ಲದ ಕೆಸರು ಹಾಲ ತೋರೆ ಈಗ ಸಕ್ಕರೆಯ
ಗೌರವ ಸಮರ್ಪಣೆ. ದೂರದಿಂದಲೆಲ್ಲ ಗೌರವವನ್ನು ಸಲ್ಲಿಸಬೇಕೆಂದು ಮೈಕು ಕರ್ನಾಟಕ ರತ್ನ ಶತಾಯುಷಿ ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನಮಿಸಿ ಅವರ ಆಶೀರ್ವಾದವನ್ನು ಕೋರಿ, ಅದೇ ರೀತಿ ಸುತ್ತೂರು ಶ್ರೀಗಳ ಆಶೀರ್ವಾದವನ್ನು ಕೋರಿ, ಇಲ್ಲಿ ನೆರೆದಿರುವ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಕಲ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ವಂದಿಸಿ ಈ ಸಮ್ಮೇಳನದ ಅಧ್ಯಕ್ಷರ ಅನುಮತಿಯನ್ನು ಕೋರಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈ ಕಾರ್ಯಕ್ರಮಕ್ಕೆ ನಿರೂಪಕನಾಗಿ ನಿಮ್ಮ ಮುಂದೆ ನಿಂತಿರುವ ನನ್ನ ಹೆಸರು ಎಂ ಲಿಂಗಣ್ಣ, ಲಿಂಗಾಯತ ಮರಲಿಂಗಪ್ಪನವರ ಪುತ್ರ ಹಾಗೂ ನಮ್ಮ ಮಾತೃಶ್ರೀ ಶ್ರೀ ಕೆಂಪಮ್ಮನವರು. ನಾನು ಬಹಳ ದಿವಸ ಊರಿಂದ ಹೊರಗೆ ಇದ್ದ ಕಾರಣ ಯುವ ಜನರಿಗೆ ನನ್ನ ಪರಿಚಯವಿಲ್ಲದ ಕಾರಣ ನನ್ನ ಪರಿಚಯವನ್ನು ಹೇಳಬೇಕಾಯಿತು. ಈ ದಿನ ದೇವದಾಪುರ ಗ್ರಾಮದ ಒಂದು ಇತಿಹಾಸದಲ್ಲಿ ಒಂದು ಸುವರ್ಣ ಮಹಾತ್ಮ ಗುರುಮಲ್ಲೇಶ್ವರ ನೂತನ ಪುತ್ಥಳಿ ಪೂಜಾ ಕಾರ್ಯಕ್ರಮ ಮತ್ತು ಮಹಂತ ಸ್ವಾಮಿಗಳವರ ದಿವ್ಯ ಪಾದಪೂಜೆ ಕೂಡ ಇತ್ತು. ಸುತ್ತೂರು ಶ್ರೀಗಳು ಇಂದು ಬಹಳ ಕೆಲಸವಿದ್ದ ಅವರಿಗೆ ಕಾರ್ಯಕ್ರಮ ಇದ್ದ ಕಾರಣ ನಿನ್ನೆಯೇ ಬಂದು ಪೂಜೆಯಲ್ಲಿ ಭಾಗವಹಿಸಿ ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಾದವನ್ನು ನೀಡಿದ್ದಾರೆ. ಅದೇ ರೀತಿ ನಿನ್ನೆ ಸಂಜೆ ಬೆಳ್ಳಿ ರಥದ ಸಾರೋಟಿನಲ್ಲಿ ಶ್ರೀ ಮಹಂತ ಸ್ವಾಮಿಗಳವರ ಪುಷ್ಪಾದೊಂದಿಗೆ ಒಂದು ಗ್ರಾಮದ ಬೀದಿಗಳಲ್ಲಿ ಒಂದು ಮೆರವಣಿಗೆ ನಡೆಯಿತು. ಅದು ಎಲ್ಲರೂ ಕಣ್ಣು ತುಂಬಿಸಿಕೊಳ್ಳುವಂತಿತ್ತು. ಇದು ನಿಜವಾಗಲೂ ಬಹಳ ಸಂತೋಷದ ವಿಷಯ. ಇಂದು ಬೆಳಿಗ್ಗೆ ಸ್ವಾಮೀಜಿಗಳವರಿಂದ ಪಾದಪೂಜೆಯನ್ನು ಪಡೆದು ಅವರ ಆಶೀರ್ವಾದವನ್ನು ಪಡೆದಿದ್ದೇವೆ. ಹಾಗೆ ಗ್ರಾಮದಲ್ಲಿ ಜೀರ್ಣೋದ್ಧಾರಗೊಂಡಿರುವ ಮಂಟೇಸ್ವಾಮಿ ದೇವಸ್ಥಾನದ ಪ್ರಾರಂಭೋತ್ಸವ ಮತ್ತು ಕಳಸಾರೋಹಣ ಕೂಡ ಇಲ್ಲಿವರೆಗೆ ಜರುಗಿದೆ. ಈ ನಂತರ ಲಿಂಗಾಯತ ಶ್ರೀ
ಶಿವಪ್ಪ ಸ್ವಾಮಿಗಳ ಸುಸಂಪೂರ್ಣ ರಜತ ಮಹೋತ್ಸವವನ್ನ ನೆರವೇರಿಸಲು ಇಲ್ಲಿ ವೇದಿಕೆಯಲ್ಲಿ ನಮ್ಮ ಸರ್ಪ ಬಲ್ಲದು ವಾಯು ಗುಣವನು ಸರ್ಪ ಬಲ್ಲದು ಮಧುರದ ಗುಣವನು ಇರುವೆ ಬಲ್ಲದು ವಾಯು ಗುಣವನು ಸರ್ಪ ಬಲ್ಲದು ಮಧುರದ ಗುಣವನು ಇರುವೆ ಬಲ್ಲದು ವಾಯು ಗುಣವನು ಸರ್ಪ ಬಲ್ಲದು ವೇಳೆಯ ಗುಣವನು ಕೋಳಿ ಬಲ್ಲದು ವೇಳೆಯ ಗುಣವನು ಕೋಳಿ ಬಲ್ಲದು ಗೋತ್ರದ ಗುಣವನು ಕಾಗೆ ಬಲ್ಲದು ಗೋತ್ರದ ಗುಣವನು ಕಾಗೆ ಬಲ್ಲದು ವಾಯು ಗುಣವನು ಸರ್ಪ ಬಲ್ಲದು ನರ ಜನ್ಮದಲ್ಲಿ ಹುಟ್ಟಿ ಶಿವಜ್ಞಾನವನರಿಯದಿರೆ ನರ ಜನ್ಮದಲ್ಲಿ ಹುಟ್ಟಿ ಶಿವಜ್ಞಾನವನರಿಯದಿರೆ ಕಾಗೆ ಕೋಳಿಗಿಂತ ಕಲಿಯು ಮಧುರದ ಗುಣವನು ಇರುವೆ ಬಲ್ಲದು ವಾಯು ಗುಣವನು ಸರ್ಪ ಬಲ್ಲದು ಗುರುಮಲ್ಲೇಶ್ವರ ಮಹಾಸಂಸ್ಥಾನದ ಮಠಾಧ್ಯಕ್ಷರಾದಂಥ ಪ್ರಭುಪೂಜ್ಯ ಶ್ರೀ ಶ್ರೀ ಮಹಂತ ಸ್ವಾಮಿಗಳವರು ವೇದಿಕೆ ಕಡೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಅವರು ಬಂದಾಗ ಎಲ್ಲರೂ ಎದ್ದು ಗೌರವ ಪೂರ್ವಕ ಅವರಿಗೆ ಸ್ವಾಗತ ಕೋರಬೇಕಾಗಿ ತಮ್ಮೆಲ್ಲರಲ್ಲೂ ಪ್ರಾರ್ಥನೆ. ಸ್ವಾಮಿಗಳು ಬಂದರು, ಏನು ಹೇಳ್ತೀಯ? ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದಂತ ಬಸವರಾಜ ಶಾಸ್ತ್ರಿಗಳಿಗೆ ವಂದನೆಗಳು. ಈಗ ವೇದಿಕೆ ಪೂರ್ಣ ಪ್ರಮಾಣದಲ್ಲಿ ಆಗಿದೆ. ನಿನ್ನೆ ರಾತ್ರಿ ಸಮಯದವರೆಗೆ ಮೆರವಣಿಗೆಯಲ್ಲಿ ಉಪಸ್ಥಿತರಿದ್ದ ಗುರುಮಲ್ಲೇಶ್ವರ ಸ್ವಾಮೀಜಿಯವರು ಮಹಂತ ಸ್ವಾಮಿಗಳು ಈಗ ಬಂದಿದ್ದಾರೆ. ಈಗ ಮುಂದಿನ ಕಾರ್ಯಕ್ರಮ ಸ್ವಾಗತ ನಾಗರಾಜು SL. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಬಸವಾದಿ ಪ್ರಮಥರನ್ನ ಭಕ್ತಿಪೂರ್ವಕವಾಗಿ ನೆನೆಯುತ್ತಾ ಶ್ರೀ ದೇವನೂರು ಗುರು ಪರಂಪರೆಯನ್ನು ಭಕ್ತಿಯಿಂದ ಸ್ಮರಿಸ್ಕೊಳ್ತಾ ನಮ್ಮ ಶ್ರೀಮಠದ ಲಿಂಗೈಕ್ಯ ಶಿವಪ್ಪ ಸ್ವಾಮಿಗಳವರನ್ನು ಮನದಾಳದಲ್ಲಿ ನೆನೆಯುತ್ತಾ ಈ ದಿನ ನಮ್ಮ ದೇವಲಾಪುರ ಗ್ರಾಮದ ಇತಿಹಾಸದಲ್ಲಿ ಈಗ ನಿರೂಪಕರು ಹೇಳಿದ ರೀತಿಯಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣವನ್ನು ಉಂಟು ಮಾಡಿದ್ದಾರೆ. ಬಹುಶಃ ನಮ್ಮ ಈ ಒಂದು 25ನೇ ವರ್ಷದ ಲಿಂಗೈಕ್ಯ ಪೂಜ್ಯ ಶಿವಪ್ಪ ಸ್ವಾಮಿಗಳವರ ರಜತ ಮಹೋತ್ಸವ ಕಾರ್ಯಕ್ರಮ ಹಾಗೂ ನಮ್ಮ ಗ್ರಾಮದಲ್ಲಿ ಶ್ರೀಮಠಕ್ಕೆ ಕಾಯಕದ ಒಂದು ನಡೆಸಿಕೊಳ್ಳಿಕ್ಕೆ ಆಗಮಿಸಿದಂಥ ಜಡೇಸ್ವಾಮಿಗಳವರು ಬಂದು ಸಹ 25 ವರ್ಷವನ್ನ ಸಂದಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಅದು ಒಂದು ರೀತಿಯ ಒಂದು ರಜತೋತ್ಸವ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಎಲ್ಲದರ ಒಂದು ಸಮ್ಮೇಳನದಲ್ಲಿ ಇವತ್ತು ಈ ಒಂದು ಧಾರ್ಮಿಕ ಮಹಾಸಭೆಯನ್ನ ಏರ್ಪಡಿಸಿದ್ದೇವೆ. ಬಹುಶಃ ಈ ಧಾರ್ಮಿಕ ಮಹಾಸಭೆಯ ದಿವ್ಯ ಸಾನ್ನಿಧ್ಯವನ್ನ
ನಮ್ಮ ಜಗದ್ಗುರುಗಳಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ವಹಿಸಿ ನಡೆಸ್ಕೊಡ್ಲಿಕ್ಕೆ ಅವರು ಒಪ್ಪಿದ್ರು. ಬಹುಶಃ ಅವರ ಇವತ್ತಿನ ಅನುಪಸ್ಥಿತಿ ನಮಗೆ ಒಂದು ರೀತಿಯ ಏನೋ ಒಂದು ಭಾವನೆಯನ್ನ ಉಂಟು ಮಾಡ್ತಾ ಇದೆ. ಆದರೂ ಸಹ ಅವರು ನೆನ್ನೆನೇ ಸಹ ಶ್ರೀಮಠಕ್ಕೆ ಆಗಮಿಸಿ ನಮ್ಮ ಶ್ರೀಗಳವರಿಗೆ ಒಂದು ರೀತಿಯ ಆಶೀರ್ವಾದವನ್ನು ನೀಡಿ ಭಕ್ತರ ಅವರ ಅಭಿಲಾಷೆಯನ್ನು ನೀವು ಈಡೇರಿಸ್ತಾ ಇದ್ದೀರಿ, ನಿಮಗೆ ಒಳ್ಳೇದಾಗಲಿ ಅಂತ ಹೇಳಿ ಅವರಿಗೆ ಶುಭ ಆಶೀರ್ವಾದವನ್ನು ನೀಡಿ ಮಹಾತ್ಮ ಗುರುಮಲ್ಲೇಶ್ವರರ ಪುತ್ಥಳಿಯನ್ನ ಉದ್ಘಾಟನೆ ಮಾಡಿ ಪಾದಪೂಜೆಯನ್ನ ಸ್ವೀಕರಿಸಿ ಅವರು ಶ್ರೀಮಠದಿಂದ ತೆರಳಿದ್ದಾರೆ. ಅವರಿಗೆ ನಾನು ನಮ್ಮ ಶ್ರೀಮಠದ ಪರವಾಗಿ, ಗ್ರಾಮಸ್ಥರ ಪರವಾಗಿ, ಆಗಮಿಸಿರುವ ಎಲ್ಲ ಸಹೃದಯ ಭಕ್ತರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ. ಮತ್ತೆ ಈ ಎಲ್ಲ ಕಾರ್ಯಕ್ರಮಗಳು ಇಷ್ಟೊಂದು ಯಶಸ್ವಿಯಾಗಿ ನಡೆಯಲಿಕ್ಕೆ ಬಹುಶಃ ನಮ್ಮ ಮಹಂತ ಸ್ವಾಮಿಗಳವರ ಕೃಪಾಶ್ರೀವಾದ ನಮ್ಮ ಗ್ರಾಮದ ಶ್ರೀಮಠದ ಮೇಲೆ ಸದಾಕಾಲ ಇರ್ತಾ ಇದೆ. ಬಹುಶಃ ಅವರು ಈ ಮಠದ ಒಂದು ಶಂಕುಸ್ಥಾಪನೆಯಿಂದ ಹಿಡಿದು ಇಲ್ಲಿಯ ಎಲ್ಲ ಆಗು ಹೋಗುಗಳನ್ನು ಅವರು ದೂರದೃಷ್ಟಿಯಿಂದ ನೋಡಿ ಈ ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯ ಜಡೇಸ್ವಾಮಿಗಳವನ್ನ ಧರಿಸ್ಕೊಟ್ಟಂತ ಬಹುಶಃ ಈಗ ಇಲ್ಲೇ ನಮ್ಮ ಗ್ರಾಮದಲ್ಲೇ ಒಬ್ಬರು ಭಕ್ತರ ಮನೇಲಿ ಇದ್ದಾರೆ. ಪೂಜ್ಯ ಮುಮ್ಮಡಿ ನಿರ್ವಾಣ ಸ್ವಾಮಿಗಳವರು, ಶ್ರೀ ದೇಗುಲ ಮಠ ಕನಕಪುರ ಅವರು ಈ ಒಂದು ಕಾರ್ಯಕ್ರಮದ ದಿವ್ಯ ಸಮ್ಮುಖವನ್ನು ವಹಿಸಲಿದ್ದಾರೆ. ಅವರು ಇನ್ನೊಂದು 2-3 ನಿಮಿಷಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ಬರಲಿದ್ದೇನೆ ಅಂತ ಹೇಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲೂ ಸಹ ಅವರಿಗೆ ನಾನು ಶ್ರೀಮಠದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೊಡಲು ಆಗಮಿಸಿರ್ತಕ್ಕಂಥವರು ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳವರು, ಸೂರ್ಯಸಿಂಹಾಸನ ಸಹ ನಾನು ಬರ್ತೀನಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಗ್ರಾಮದ ಪರವಾಗಿ, ಶ್ರೀಮಠದ ಪರವಾಗಿ ಆಗಮಿಸಿರುವ ಎಲ್ಲ ಸಹೃದಯ ಭಕ್ತರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ದೇವಸರಿಯ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಲು ಆಗಮಿಸಿರ್ತಕ್ಕಂಥವರು ಶಿವಲಿಂಗೇಂದ್ರ ಸ್ವಾಮಿಗಳವರು, ಮದ್ದಾನೇಶ್ವರ ಮಠ ಪಡುಗೂರು. ಪೂಜ್ಯ ಜಡೇಸ್ವಾಮಿಗಳವರ ಒಂದು ಅಭಿಲಾಷೆ ಇತ್ತು, ನಾವು ಇಂಥ ಒಂದು ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಒಂದು ಗ್ರಂಥವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅವರು ಸಾಕಷ್ಟು ಅದರ ಬಗ್ಗೆ ಆಸಕ್ತಿಯನ್ನು ತೋರಿದ್ರು. ಪೂಜ್ಯ ಮಹಾನ್ ಸ್ವಾಮಿಗಳವರು ಸಹ ಅವರಲ್ಲೂ ಸಹ ಈ ಒಂದು ಪ್ರಸ್ತಾಪ ಮಾಡಿದಾಗ ಅವರು ಆಶೀರ್ವದಿಸಿದ್ರು. ಆ ಒಂದು ಅವರ ಒಂದು ಆಸೆ ಮತ್ತು ಶ್ರೀಮಠದಲ್ಲಿ ಕೆಲವು ಒಂದು ಕಾರ್ಯಚಟುವಟಿಕೆಗಳನ್ನು ರೂಪಿಸಿ ಈ ಕಾರ್ಯಕ್ರಮದಲ್ಲಿ ಒಂದು ದೇವಶ್ರೀ ಗ್ರಂಥವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಮೊನ್ನೆ ನಮ್ಮ ಪ್ರೊಫೆಸರ್ ಸದಾಶಿವಮೂರ್ತಿ ಅವರಲ್ಲಿ ಪ್ರಸ್ತಾಪ ಮಾಡಿದಾಗ ಅವರು ಆ ಒಂದು ಮುಂಚೂಣಿಯಲ್ಲಿ ನಿಂತು ಆ ಗ್ರಂಥ ಬಿಡುಗಡೆಗೆ, ಆ ಬುಕ್ಕು ಪ್ರಿಂಟ್ ಆಗಲಿಕ್ಕೆ ಎಲ್ಲ ರೀತಿಯ ಒಂದು ಸಹಕಾರವನ್ನು ಸದಾಶಿವಮೂರ್ತಿ ಅವರು ಮಾರ್ಗದರ್ಶಕರಾಗಿ ನಿಂತಿದ್ದರು. ಬಹುಶಃ ನಮ್ಮ ಜಡೇಸ್ವಾಮಿಗಳವರ ಅಭಿಲಾಷೆಯಂತೆ ಇವತ್ತು ದೇವಶ್ರೀ ಸ್ಮರಣ ಸಂಚಿಕೆ ಬಿಡುಗಡೆ ಆಗ್ತಾ ಇದೆ. ಆ ಒಂದು ಬಿಡುಗಡೆಗೆ ಆಗಮಿಸಿರ್ತಕ್ಕಂಥವರು ಶಿವಲಿಂಗೇಂದ್ರ ಮಹಾಸ್ವಾಮಿಗಳವರು, ಮದ್ದಾನೇಶ್ವರ ಮಠ ಪಡುಗೂರು. ಅವರಿಗೂ ಸಹ ನಾನು ಶ್ರೀಮಠದ ಪರವಾಗಿ ಆಗಮಿಸಿರುವ ಎಲ್ಲ ಸ್ವಾಮಿಗಳವರು, ತಮ್ಮನಹಳ್ಳಿ ಮಠ ಚಿಕ್ಕನಾಯಕನಹಳ್ಳಿ ಅವರ ಆಗಮಿಸುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಅವರನ್ನು ಆಗಮಿಸಬಹುದು ಅಂತೇಳಿ ನಾವು ನಿರೀಕ್ಷೆ ಇದ್ದೇವೆ. ಅವರ ಅನುಪಸ್ಥಿತಿಯಲ್ಲೂ ಸಹ ಅವರಿಗೆ ನಮ್ಮ ಶ್ರೀಮಠದ ಪರವಾಗಿ ಆಗಮಿಸುವ ಎಲ್ಲ ಭಕ್ತ ಮಹಾಶಯರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿಶ್ವಗುರು ಬಸವೇಶ್ವರರ ಭಾವಚಿತ್ರವನ್ನು ಅನಾವರಣವನ್ನು ಮಾಡಿಕೊಡ್ಬೇಕು ಅಂತೇಳಿ ಚಿದಾನಂದ ಸ್ವಾಮಿಗಳವರು, ಹೊಸಮಠ ಮೈಸೂರು ಅವರನ್ನು ನಾವು ವಿನಂತಿಸಿಕೊಂಡಾಗ ಅವರು ಸದಾಕಾಲ ನಮ್ಮ ಜಡೇಸ್ವಾಮಿಗಳವರು ಸದಾ ಒಡನಾಟ ಇರ್ತಕ್ಕಂಥವ್ರು. ಅವರು ಏನು ಹೇಳಿದಾಗ ಹೋದಾಗ ಜಡೇಸ್ವಾಮಿಗಳು ನೀವು ಏನು ಕಾರ್ಯಕ್ರಮ ಮಾಡಿದ್ರು ಯಶಸ್ವಿ ಮಾಡ್ತೀವಿ, ಮಾಡಿ ಮಾಡಿ ಅನ್ನೋ ರೀತಿಯಲ್ಲಿ ಅವರಿಗೆ ಸದಾಕಾಲ ಆಶೀರ್ವಾದ ನೀಡ್ತಕ್ಕಂಥವ್ರು. ಅವರು ಇವತ್ತು ವಿಶ್ವಗುರು ಬಸವೇಶ್ವರ ಭಾವಚಿತ್ರವನ್ನು ಅನಾವರಣ ಮಾಡಲು ದಯಮಾಡಿಸಿದ್ದಾರೆ. ಪೂಜ್ಯ ಶ್ರೀಗಳವರಿಗೆ ಶ್ರೀಮಠದ ಪರವಾಗಿ ಆಗಮಿಸಿರುವ ಎಲ್ಲ ಭಕ್ತ ಮಹಾಶಯರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಕ್ಕ ಮಹಾದೇವಿ ಭಾವಚಿತ್ರವನ್ನು ಅನಾವರಣ ಮಾಡಲು ಬರುವ ನಿರೀಕ್ಷೆಯಲ್ಲಿ ಇರ್ತಕ್ಕಂಥ ಚನ್ನಬಸವ ಸ್ವಾಮಿಗಳವರು, ಕಂಬಳೇಶ್ವರ ಮಠ ಮಲ್ಲನಮೂಲೆ ಅವರು ಸಹ ಈ ಕಾರ್ಯಕ್ರಮಕ್ಕೆ ಇನ್ನು ಕೆಲವು ನಿಮಿಷಗಳಲ್ಲೇ ಬರಲಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇದೀಗ ತಾನೇ ದಿವ್ಯ ಸಾನ್ನಿಧ್ಯವನ್ನು ವಹಿಸಲು ಆಗಮಿಸಿರ್ತಕ್ಕಂಥ ಮುಮ್ಮಡಿ ನಿರ್ವಾಣ ಸ್ವಾಮಿಗಳವರು ವೇದಿಕೆಗೆ ದಯಮಾಡ್ತಾ ಇದ್ದಾರೆ. ಭಕ್ತ ಮಹಾಶಯರು ಎದ್ದು ನಿಂತು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು, ಗೌರವಿಸಬೇಕು ಅಂತೇಳಿ ನಾನು ಭಕ್ತರಲ್ಲಿ ವಿನಂತಿಸ್ತಾ ಇದ್ದೇನೆ. ಪೂಜ್ಯ ಶ್ರೀಗಳವರನ್ನ ನಾನು ಶ್ರೀಮಠದ ಪರವಾಗಿ ಹಾಗೂ ಆಗಮಿಸುವ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗುರುಮಲ್ಲೇಶ್ವರರ ಭಾವಚಿತ್ರವನ್ನ ಅನಾವರಣವನ್ನು ನೆರವೇರಿಸಿಕೊಡ್ಬೇಕು ಅಂತೇಳಿ ನಾವು ಮೈಸೂರಿನ ಕುದೇರ ಮಠದ ಗುರುಶಂಕರ ಸ್ವಾಮಿಗಳವರಲ್ಲಿ ವಿನಂತಿಸಿಕೊಂಡಿದ್ದು, ಅವರ ಕಾರ್ಯನಿಮಿತ್ತ ಅವರ ಕಿರಿಯ ಶ್ರೀಗಳವರು ಈ ಕಾರ್ಯಕ್ರಮಕ್ಕೆ ದಯಮಾಡಿಸಿದ್ದಾರೆ. ಪೂಜ್ಯ ಗುರುಲಿಂಗ ನಾನು ಅತ್ಯಂತ ಆತ್ಮೀಯತೆಯಿಂದ ಶ್ರೀಮಠದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಪಾರವಾದಂತಹ ವಿಶ್ವಾಸವನ್ನು ಇಟ್ಟಿರ್ತಕ್ಕಂಥವರು
ಸದಾಕಾಲ ನಮ್ಮ ಶ್ರೀಮಠಕ್ಕೆ ಈ ಮಾರ್ಗವಾಗಿ ಎಲ್ಲೇ ಹೋದ್ರು ಸಹ ಶ್ರೀಮಠಕ್ಕೆ ದಯಮಾಡಿಸಿ ಕೆಲವೊಂದು ಮಾರ್ಗದರ್ಶನವನ್ನು ನೀಡ್ತಕ್ಕಂಥ ಬಂದಿರತಕ್ಕಂಥ ಪರಶುಮೂರ್ತಿ ಸ್ವಾಮಿಗಳವರು ಲಿಂಗೈಕ್ಯ ಶಿವಪ್ಪ ಸ್ವಾಮಿಗಳವರ ಹತ್ತಿರದಿಂದ ಬಲ್ಲಂಥವರಾಗಿರೋದ್ರಿಂದ ಅವರ ಒಂದು ಭಾವಚಿತ್ರವನ್ನು ಅವರಿಂದಲೇ ನಾವು ಅನಾವರಣಗೊಳಿಸಬೇಕು ಅಂತ ಅಲ್ಲಿ ವಿನಿಸಿಕೊಂಡಾಗ ಅವರು ಒಪ್ಪಿ ದಯಮಾಡಿಸಿದ್ದಾರೆ. ಪೂಜ್ಯ ಶ್ರೀಗಳಿಗೆ ನಾನು ಶ್ರೀಮಠದ ಪರವಾಗಿ ಆಗಮಿಸಿರುವ ಎಲ್ಲ ಸಹೃದಯ ಭಕ್ತರ ಪರವಾಗಿ ಆತ್ಮೀಯವಾದ ವಹಿಸಲು ಆಗಮಿಸಿರ್ತಕ್ಕಂಥ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರು ಇದೀಗ ತಾನೇ ನಾವು ಏಕಾದಶಿ ರುದ್ರ ಪೂಜೆಯನ್ನು ಮಾಡಿದಾಗ ಪ್ರಧಾನ ಮಂಟಪದಲ್ಲಿ ಅವರು ಪಾದ ಪೂಜೆಯನ್ನ ಗೈದು ನಮ್ಮ ಎಲ್ಲ ಭಕ್ತ ಸಮೂಹ ಮತ್ತು ಎಲ್ಲರಿಗೆ ಆಶೀರ್ವಾದವನ್ನು ನೀಡಿದ್ದಾರೆ. ಅವರು ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಪೂಜ್ಯ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರನ್ನ ನಾವು ಕನಕಪುರ ದೇವರ ಮಠದಲ್ಲಿ ಹೋಗಿ ನಾವು ವಿನಂತಿಸಿಕೊಂಡು ಬಹುಶಃ ಅವ್ರನ್ನ ಹೋದಾಗ ತಕ್ಷಣ ಅವ್ರು ಹೇಳಿದ್ರು ದೇವರಾಪುರದಿಂದ ಬಂದಿದ್ದಾರೆ, ಅವ್ರಿಗೆ ನಮ್ಮ ಶಿವಪ್ಪ ಸ್ವಾಮಿಗಳವ್ರನ್ನ ಕರ್ಕೊಂಡೋಗಿ ಅವ್ರಿಗೆ ವಿನಂತಿಸಿದಾಗ ಅವರು ಫಸ್ಟ್ ಪ್ರಸಾದ ಮಾಡಿ ಅವ್ರು ಮಾತಾಡೋಣ ಅಂತೇಳಿ ಎಲ್ಲವ ತರಹ ಸಹ ನಮಗೆ ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ಬೆಳಿಗ್ಗೆನೇ ಸಹ ಆತ್ಮೀಯತೆಯಿಂದ ಶ್ರೀಮಠದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನಾನು ಭಕ್ತಿ ಭಾವದಿಂದ ಅವರೆಲ್ಲರ ಪೂಜ್ಯರಿಗೂ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವ ನಮನಗಳನ್ನು ಸಲ್ಲಿಸಿ ಕಾರ್ಯಕ್ರಮಕ್ಕೆ ಎಲ್ಲ ಪೂಜ್ಯರನ್ನು ಸಹ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ನಮ್ಮ ಎಲ್ಲ ರೀತಿಯ ಮಾರ್ಗದರ್ಶನ ಬಹುಶಃ ಒಂದು ವಾರದಿಂದಲೂ ಸಹ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಮಾರ್ಗದರ್ಶನ ಕೊಡ್ತಾ ಬಂದಂಥ ನಮ್ಮ ಶ್ರೀಮಠದಲ್ಲಿ ಹಿಂದೆ ಭಿಕ್ಷೆ ಕಾಯಕವನ್ನು ನಿರ್ವಹಿಸಿದಂಥ ಇದೇ ಗ್ರಾಮದ ಇಮ್ಮಡಿ ಮಡಿವಾಳ ಸ್ವಾಮಿಗಳವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವ್ರಿಗೂ ಸಹ ನಾನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ನಮ್ಮ ಪೂಜ್ಯ ಭಿಕ್ಷದ ಜಡೇಸ್ವಾಮಿಗಳವರು ಬಹುಶಃ ಅವರು 1 ತಿಂಗಳ ಕಾಲ ಅವರು ಯಾವ ಟೈಮಲ್ಲಿ ನಿದ್ದೆ ಮಾಡಿದ್ದಾರೆ ಅಂತ ನಾವಂತೂ ಭಾವಿಸ್ಕೊಂಡಿಲ್ಲ. ಯಾಕಂದ್ರೆ ನಾವು ಹತ್ತಿರದಿಂದ ನೋಡ್ತಾ ಇದ್ದವರು ಅವರ ಒಂದು ಪರಿಶ್ರಮ ಬಹುಶಃ ನಮ್ಮ ಗ್ರಾಮಕ್ಕೆ ಈ ಒಂದು ಹೆಸರು ಬರಲಿಕ್ಕೆ ಸಾಧ್ಯ ಅಂತ ಹೇಳಿ ಅದನ್ನು ನಾನಾದರೂ ಭಾವಿಸ್ಕೊಡ್ತೇವೆ, ನಮ್ಮ ಗ್ರಾಮಸ್ಥರು ಸಹ ಭಾವಿಸ್ಕೊಡ್ತೇವೆ. ಎಲ್ಲರ ಒಂದು ಸಹಕಾರ ನೀಡಿದಾಗೂ ಸಹ ಆ ಒಂದು ಮುಖಂಡತ್ವವನ್ನು ನಾಯಕತ್ವವನ್ನು ವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾದ್ರೆ ಅವರ ಪರಿಶ್ರಮ ಬಹಳ ಇದೆ. ಬಹುಶಃ ಅವರು ಆ ಎಲ್ಲ ಕಾರ್ಯಕ್ರಮಗಳಿಗೆ ಕಾರಣ ಅಂತ ಹೇಳಿದ್ರೆ ಮೊನ್ನೆ ಪೂಜ್ಯ ಮಹಾಸ್ವಾಮಿಗಳವರಲ್ಲಿ ಇರ್ತಕ್ಕಂಥ ಒಂದು ಭಕ್ತಿ ಅರೆ ಮುನಿದರೆ ಗುರು ಕಾಯುವನು ಅನ್ನೋ ರೀತಿಯಲ್ಲಿ ಸಹ ಮುಂತರೂ ಸಹ ಮಹಾಸ್ವಾಮಿಗಳವರ ಕೃಪಾಶೀರ್ವಾದ ಅವರ ಮೇಲೆ ಇರೋದ್ರಿಂದ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇದೆ ಅಂತೇಳಿ ನಾವಾದರೂ ಭಾವಿಸ್ಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಹಲವು ಗ್ರಾಮಗಳ ಶ್ರೀಮಠದ ಹಲವು ಭಕ್ತರ ಸಹಕಾರ ಯಶಸ್ವಿಯಾಗಿ ದೊರೆತಿದೆ ಪೂಜ್ಯ ಶ್ರೀಗಳವರಿಗೆ. ಬಹುಶಃ ಅವರ ಒಂದು ಕೃಪಾಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರ್ತಾ ಇದೆ. ಅವರಿಗೂ ಸಹ ನಾನು ಆಗಮಿಸಿರುವ ಎಲ್ಲ ಸಹೃದಯವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಲು ಆಗಮಿಸಿರ್ತಕ್ಕಂಥವರು DS ಸದಾಶಿವಮೂರ್ತಿಯವರು. ಬಹುಶಃ ಅವರು ನಮ್ಮ ಶ್ರೀಮಠದಲ್ಲಿ ಯಾವುದೇ ಶ್ರಾವಣ ಮಾಸದಲ್ಲಿರಲಿ ಯಾವುದೇ ಕಾರ್ಯಕ್ರಮದಲ್ಲಿರಲಿ ಅವರಲ್ಲಿ ನಾವು ಸಂತೋಷದ ಏನಾದರೂ ವಿಚಾರಗಳನ್ನ ಅವರಲ್ಲಿ ಪ್ರಸ್ತಾಪ ಮಾಡಿದಾಗ ಅವರು ನಮಗೆ ಮಾರ್ಗದರ್ಶಕರಾಗಿ ಒಂದು ರೀತಿ ಈ ಗ್ರಂಥ ಬಿಡುಗಡೆಗೂ ಸಹ ಅವರು ಹಲವಾರು ಸಾರಿ ಅವ್ರನ್ನ ನಾವು ಪದೇ ಭೇಟಿ ಆಗ್ತಾ ಇದ್ದೋ, ದೂರವಾಣಿ ಮುಖಾಂತರ ಭೇಟಿ ಆಗ್ತಿದ್ದೋ, ಅವ್ರನ್ನ ನಾವು ಇಂಥ ಕಡೆ ಬರಬೇಕು ಸರ್, ತಾವು ಇದು ಮಾರ್ಗದರ್ಶನ ನೀಡಬೇಕು ಅಂದಾಗ ತಮಗೆ ಎಷ್ಟೇ ಕೆಲಸದ ಒತ್ತಡ ಇದ್ರು ಸಹ ನಮ್ಮ ಪೂಜ್ಯ ಶ್ರೀಗಳವರ ದೂರವಾಣಿ ಕರೆಗೆ ಹೋಗ್ಬಿಟ್ಟು ಅವರು ಬರ್ತಾ ಇದ್ರು. ಬಹುಶಃ ಅವ್ರನ್ನ ನಾವು ಈ ಉಪನ್ಯಾಸವನ್ನು ನೆರವೇರಿಸಬೇಕು ತಾವು ಬರಲೇಬೇಕು ಅಂತ ಹೇಳಿ ಅವರು ವಿನಂತಿಸಿಕೊಂಡಾಗ ಅವರು ಈ ಕಾರ್ಯಕ್ರಮಕ್ಕೆ ಒಪ್ಪಿ ದಯಮಾಡಿಸಿದ್ದಾರೆ. ಪೂಜ್ಯ ಸದಾಶಿವಮೂರ್ತಿ ಅವರುಗಳಿಗೂ ಸಹ ನಾನು ಪ್ರಾಧ್ಯಾಪಕರು ಅರ್ಥಶಾಸ್ತ್ರ ವಿಭಾಗ JSS ಕಾಲೇಜು ಅವರಿಗೆ ನಾನು ಶ್ರೀಮಠದ ಪರವಾಗಿ ಆಗಮಿಸಿರುವ ಎಲ್ಲ ಸಹೃದಯ ಭಕ್ತರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಗ್ರಾಮದ ಎಲ್ಲ ಹಿರಿಯರು ಮತ್ತು ವಿವಿಧ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳು, ಶ್ರೀಮಠದ ಬಗ್ಗೆ ಅಭಿಮಾನವಿಟ್ಟು ಬಂದಿರತಕ್ಕಂಥ ಎಲ್ಲ ಭಕ್ತ ಮಹಾಶಯರು, ನಮ್ಮ ಲಿಂಗೈಕ್ಯ ಪೂಜ್ಯ ಶಿವಪ್ಪ ಸ್ವಾಮಿಗಳವರ ಕುಟುಂಬ ವರ್ಗ ಬಹುಶಃ ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮದಲ್ಲಿ ಆ ಎಲ್ಲ ಕುಟುಂಬ ವರ್ಗ ಭಾಗವಹಿಸಿದೆ. ಅವ್ರಿಗೂ ಸಹ ನಾನು ಗ್ರಾಮದ ಪರವಾಗಿ ಹಾಗೂ ಆಗಮಿಸಿರುವ ಎಲ್ಲ ಸಹೃದಯರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಈ ವೇದಿಕೆಯಲ್ಲಿ ಅವರಿಗೆ ನಾನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಹೃದಯ ಭಕ್ತ ಮಹಾಶಯರಿಗೆ ನಾನು ಗ್ರಾಮದ ಪರವಾಗಿ ಶ್ರೀಮಠದ ಪರವಾಗಿ ಪೂಜ್ಯ ಜಡೇಸ್ವಾಮಿಗಳವರ ಪರವಾಗಿ ನಾನು ಮತ್ತು ವೈಯಕ್ತಿಕವಾಗಿ ಶ್ರೀಮಠಕ್ಕೆ ಬಂದಿರತಕ್ಕಂಥ ಯಶಸ್ವಿಯಾಗಿ ನೆರವೇರಲಿಕ್ಕೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಸಹೃದಯರನ್ನು ನಾನು ವಿನಂತಿಸ್ತಾ ಇದ್ದೇನೆ. ಮತ್ತು ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಜಯದೇವ ತಾಯಿಯವರು, ಲಾಲ್ನಹಳ್ಳಿ ಮಠದ ಪೂಜ್ಯ ಜಯದೇವ ತಾಯಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಾನು ಅತ್ಯಂತ ಆತ್ಮೀಯವಾಗಿ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಇದೇ ತಿಂಗಳು 20ನೇ ತಾರೀಕು ಬರಡ್ನಪುರ ಶ್ರೀಮಠದಲ್ಲಿ ಆರಾಧನೆ ಇದೆ. ಇದೇ ರೀತಿ ಅಲ್ಲಿಗೂ ಸಹ ಭಕ್ತ ಮಹಾಶಯರು ದಯಮಾಡಿಸಬೇಕು ಅಂತೇಳಿ ಒಂದು ಪ್ರಕಟಣೆ ನೀಡಿ ಅಂತ ಪೂಜ್ಯ ಶ್ರೀಗಳವರು ವಿನಂತಿಸಿದ್ದಾರೆ. ಅವರ ಒಂದು ಪರವಾಗಿ ತಮ್ಮಲ್ಲಿ ವಿನಮ್ರತೆಯಿಂದ ಈ ಒಂದು ಪ್ರಕಟಣೆ ಕಾರ್ಯಕ್ರಮ ಉದ್ಘಾಟನೆಯನ್ನು ನೆರವೇರಿಸಬೇಕೆಂದು ಇದು ರೆಕಾರ್ಡ್ ಆಗಿದೆಯಾ ಮಾತಾಡ್ತಿರೋದು? ಆಗಲ್ವಾ? ಒಡ್ಡಾಡ್ತಾರ ಕಾಣಕನ ಕತ್ತಲೆಯಿಂದ ಬೆಳಕಿಗೆ ಎನ್ನುವಂತೆ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಈ ಉದ್ಘಾಟನೆಯನ್ನು ಮಾಡಿದಂತಹ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಮತ್ತು ಇತರ ಸ್ವಾಮೀಜಿಯವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈಗ ಮುಂದಿನ ಕಾರ್ಯಕ್ರಮ ಮದ್ದಾನೇಶ್ವರ ಮಠ ಪಡಗೂರು ಇವರಿಂದ. ಎತ್ಕೊಬಿಡಿ ಆ ಕಡೆ ಸೈಡ್ಗೆ, ಹೊಗೆ ಜಾಸ್ತಿ ಯಾರು ಏನು ಬಿಡೋಣ ನೀಟಾಗಿ. ಇಲ್ಲ ಸಿಗೋ ಕೊಡಪ್ಪ. ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿದ ಶಿವಲಿಂಗೇಂದ್ರ ಸ್ವಾಮಿಗಳಿಗೆ ಬಂದೇ ಬರ್ತೀರಾ. ಈಗ ಈ ದೇವಸಿರಿ ಸ್ಮರಣದ ಬಗ್ಗೆ ಸದಾಶಿವ ಮೂರ್ತಿಯವರು ಅದರ ಪ್ರಧಾನ ಸಂಪಾದಕರಿರುತ್ತಾರೆ, ಅವರು ಮುಂದೆ ತಿಳಿಸಿಕೊಡ್ತಾರೆ. ಈಗ ಮಹಾತ್ಮ ಗುರುಮಲ್ಲೇಶ್ವರ ಕ್ಯಾಲೆಂಡರ್ ಬಿಡುಗಡೆ. ವಿಶ್ವಗುರು ಬಸವೇಶ್ವರ ಅವರ ಭಾವಚಿತ್ರ ಅನಾವರಣ. ಶ್ರೀ ಚಿದಾನಂದ ಸ್ವಾಮಿಗಳು, ಲಿಂಗೈಕ ಶಿವಪ್ಪ ಸ್ವಾಮಿಗಳ ಭಾವಚಿತ್ರ ಅನಾವರಣವನ್ನು ಮಾಡಲಿಕ್ಕೆ ನಮ್ಮ ಸ್ವಾಮೀಜಿಯವರಾದಂತಹ ಚನ್ನಬಸವ ಸ್ವಾಮಿಗಳು, ಸರ್ಪಭೂಷಣ ಸ್ವಾಮಿಗಳು ಹರಿವೆಮಠ, ಗುರುಮಲ್ಲೇಶ್ವರ ಭಾವಚಿತ್ರವನ್ನು ಅನಾವರಣ ಮಾಡಲು ಗುರುಶಾಂತ ಸ್ವಾಮಿಗಳು ಕುದೇರು ಮಠ, ಬಡನಪುರ ಇವರುಗಳು ನೆರವೇರಿಸಿಕೊಡಬೇಕು ಅಂತ ಕೇಳಿಕೊಳ್ತೀವಿ. ಸೈಡ್ ಬಾ.
ಚಕ್ಷುರಂ ಭೇದಿತಮ್ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಈ ದೇವರಾಪುರ ಗ್ರಾಮದಲ್ಲಿ ಲಿಂಗೈಕ್ಯ ಶಿವಪ್ಪ ಸ್ವಾಮಿಗಳವರ ಸಂಸ್ಕರಣಾ ರಜತ ಮಹೋತ್ಸವ, ಮಂಡ್ಯ ಸ್ವಾಮಿ ದೇವಸ್ಥಾನದ ಪ್ರಾರಂಭೋತ್ಸವ, ಕಳಶಾರೋಹಣ, ಏಕರುದ್ರ ದಶಾವರ ಪೂಜಾ ಕಾರ್ಯಕ್ರಮ, ಮಾದೇಶ್ವರರು, ಗುರುಮಲ್ಲೇಶ್ವರರು, ಅಕ್ಕಮಾದೇವರು ಶಿವಪ್ಪ ಸ್ವಾಮಿಗಳ ಭಾವಚಿತ್ರಗಳನ್ನು ಅನಾವರಣ ಮಾಡಿದಂಥ ಈ ಸಂದರ್ಭದಲ್ಲಿ ಈ ಧಾರ್ಮಿಕ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಶಿರಸಾಕ್ಷಿ ಪ್ರಣಾಮಗಳನ್ನು ನಮಿಸುತ್ತಾ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕನಕಪುರ ದೇವರ ಮಠಾಧ್ಯಕ್ಷರಲ್ಲಿ ವಂದಿಸುತ್ತಾ, ಹಾಗೆಯೇ ದೇವದೂರು ಮಠದ ಶ್ರೀಗಳವರು, ಹೊಸಮಠದ ಶ್ರೀಗಳವರು ಮತ್ತು ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ಅರಣ್ಯ ಜಲಮೂರ್ತಿಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿ ಇರುವಂಥ ಎಲ್ಲ ಅರಣ್ಯ ಜಲಮೂರ್ತಿಗಳೇ ಮತ್ತು ಭಕ್ತ ಮಹಾಶಯರೇ, ತಾಯಂದ್ರೆ, ಬಹುಶಃ ಇದು ನೋಡಿದಾಗ ಅನ್ನಿಸ್ತದೆ ನಮಗೆ ಬಹಳ ಸಂತೋಷಕರವಾದಂಥ ವಿಷಯ. ದೇವರಾಪುರ ಗ್ರಾಮದಲ್ಲಿ ನಾವು ಯಾವಾಗಲೂ ತಿರುಗಾಡ್ತಾ ಇದ್ವಿ. ಇಲ್ಲಿ ಹೆಚ್ಚಿಗೆ ಹೋಗ್ಬೇಕಾದ್ರೆ ಮಠದ ಮುಂಭಾಗಲೇ, ನಾವು ಮೈಸೂರಿಗೆ ಹೋಗ್ಬೇಕಾದ್ರೆ ಮಠದ ಮುಂಭಾಗಲೇ ಹೋಗ್ತಾ ಇದ್ವು. ಆಗಿನ ಕಾಲ ಇದ್ದ ಮಠಕ್ಕೂ ಈಗ ಇರುವ ಮಠವನ್ನು ನೋಡಿದಾಗ ನಮ್ಗೇನು ಅನ್ನಿಸ್ತಿದೆ ಅಂತಂದರೆ, ದೇವರಾಪುರದ ಗ್ರಾಮಸ್ಥರು ಮತ್ತು ಈ ಮಠದ ಸ್ವಾಮಿಗಳವರನ್ನು ನಾವು ಅಭಿನಂದಿಸಬೇಕಾಗ್ತದೆ. ಆ ರೀತಿಯಾಗಿ ಈ ಗ್ರಾಮಸ್ಥರು ಮಠವನ್ನು ಯಾವ ರೀತಿ ಇಟ್ಕೊಂಡಿದ್ದಾರೆ, ಸ್ವಾಮಿಗಳನ್ನು ಯಾವ ರೀತಿ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ನಮ್ಮ ನಿಜವಾಗ್ಲೂ ನಾವು ಸಂತೋಷ ಪಡಬೇಕಾದಂಥ ವಿಷಯ. ಮತ್ತೆ ಅನೇಕ ಮಠಗಳಿವೆ, ಯಾರು ಏನು ತಪ್ಪು ತಿಳ್ಕೊಳ್ಬಾರ್ದು. ಅನೇಕ ಮಠ, ಭಿಕ್ಷು ಮಠಗಳು, ದಾಸೋಹ ಮಠಗಳು, ಅನೇಕ ಮಠಗಳಿವೆ. ಪೂಜಾ ಮಠಗಳಲ್ಲಿ ಸ್ವಾಮಿಗಳು ಎಷ್ಟು ಜನ ಇದ್ದಾರೆ ನಾವು ಲೆಕ್ಕ ಹಾಕಬೇಕಾಗಿದೆ. ಆಗುವಂಥ ಸಂದರ್ಭದಲ್ಲಿ ಏನೋ ಒಂದು ದೇವರಾಪುರದ ಗ್ರಾಮದಲ್ಲಿ ಈ ಮಠದ ಅಧ್ಯಕ್ಷರಾಗಿರುವಂಥ ಜಡೇ ಸ್ವಾಮಿಗಳವರು ಈ ಮಠವನ್ನು, ಹಳೆಯದಾದ ಕಟ್ಟಡವನ್ನು ಜೀರ್ಣೋದ್ಧಾರ ಮಾಡಿ ಬಹುಶಃ ನಿಮ್ಮೆಲ್ಲರನ್ನು ಒಂದೆಡೆಯಲ್ಲಿ ಸೇರಿಸಿ ಮಠದ ಜೀರ್ಣೋದ್ಧಾರ ಕಾರ್ಯಕ್ರಮ, ದೇವಸೇನೆ ಗ್ರಂಥ ಬಿಡುಗಡೆ, ಕ್ಯಾಲೆಂಡರ್, ಗುರುಮಲ್ಲೇಶ್ವರ ಕ್ಯಾಲೆಂಡರ್ ಬಿಡುಗಡೆ, ಅನೇಕ ಮಹನೀಯರ ಭಾವಚಿತ್ರ ಅನಾವರಣ, ಇವೆಲ್ಲವನ್ನೂ ಮಾಡಿಸ್ಕೊಂಡು ಬರ್ತಾ ಇದ್ದಾರಲ್ಲ, ನಿಜವಾಗ್ಲೂ ನಾವು ಮೆಚ್ಚುವಂಥ ವಿಷಯ ಜಡಸ್ವಾಮಿಗಳವರನ್ನು. ಬಗ್ಗೆ ಎಲ್ಲ ಮಾತಾಡ್ತಾ ಹೇಳಿದ್ರೆ ಅವರೊಂದು ಶಕ್ತಿ ಇದೆ. ಯಾವ ಶಕ್ತಿ ಇದೆ ಅಂದರೆ ಅವರಿಗೆ ಗುರುಮಲ್ಲೇಶ್ವರರ ಶಕ್ತಿ ಇದೆ. ಅವರಿಗೆ ಗುರುಮಲ್ಲೇಶ್ವರರ ಬಗ್ಗೆ ಅಗಾಧವಾದ ರೀತಿಯಲ್ಲಿ ಅವರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಅವರ ಕರಕಮಲ ಸಂಜಾತರಾದ ದೇವೇಂದ್ರ ಮಹಾಂತ ಸ್ವಾಮಿಗಳವರು ಬಗ್ಗೆ ಪ್ರತಿ ವರ್ಷವೂ ಕೂಡ ದೇವರಾಪುರದ ಮಠದಲ್ಲಿ ಪ್ರತಿ ವರ್ಷವೂ ಕೂಡ ಬಂದು ಅವರು ಪೂಜೆ ಮಾಡಿ ಹೋಗ್ತಾ ಇದ್ದಾರೆ. ಅದು ಒಂದು ಆಶೀರ್ವಾದ ಜಡಸ್ವಾಮಿಗಳವರಿಗೆ. ಅದಲ್ಲದೆ ನಾನು 2-3 ಬಾರಿ ಬಂದಿದ್ದೀನಿ. ಇವತ್ತು ದೇವರಾಪುರ ಗ್ರಾಮ ಇರ್ಬೋದು, ಈ ಪಕ್ಕದ ಬಸಳ್ಳಿ ಉಂಡಿ ಗ್ರಾಮ ಇರ್ಬೋದು, ಇವರಿಬ್ಬರೂ ಕೂಡ ಶ್ರಾವಣ ಮಾಸದಲ್ಲಿ ಪ್ರವಚನವನ್ನು ಏರ್ಪಾಡು ಮಾಡ್ತಾ ಇದ್ದಾರೆ. ಪೂಜೆ ಮಠಗಳು ಅಂತಂದರೆ ಭಜನೆ ಕಾರ್ಯಕ್ರಮ ನಡಿಬೇಕು, ಪ್ರವಚನಗಳು ನಡಿಬೇಕು, ಧಾರ್ಮಿಕ ಸಮಾರಂಭಗಳು ನಡಿಬೇಕು. ಮತ್ತು ಅದಾದಾಗ ಮಾತ್ರ ಆ ಮಠಕ್ಕೆ ಒಂದು ಹೆಸರು. ಅವೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಈಗಿನ ಜಡಸ್ವಾಮಿಗಳು ಈ ಮಠದಲ್ಲಿ ಮಾಡ್ಕೊಂಡ್ಬರ್ತಾ ಇದ್ದಾರೆ. ಈ ಭಾಗದ ಜನ ಪುಣ್ಯವಂತರು ನಾನಾದ್ರೂ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ರೀತಿಯಾಗಿ ಜಡಸ್ವಾಮಿಗಳು ಮಾಡ್ಕೊಂಡ್ಬರ್ತಾ ಇದ್ದಾರೆ. ಏನೇ ಆಗಲಿ ಗುರುಮಲ್ಲೇಶ್ವರರು ಈ ಗ್ರಾಮಾಂತರ ಪ್ರದೇಶದಲ್ಲಿ
ಪಾದಸ್ಪರ್ಶ ಆಗದೇ ಇದ್ರೆ ನಾವೇನು ಹೇಳ್ತೀವಿ ಅಷ್ಟಾವರಣ ಅಂತ, ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ಮಂತ್ರ, ರುದ್ರಾಕ್ಷಿ ಅಂತ ಏನು ಅಷ್ಟಾವರಣಗಳಿದೆಯಲ್ಲ, ಅಷ್ಟಾವರಣ ಅಂದರೆ ಯಾರಿಗೂ ಇನ್ನೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಗೊತ್ತಿದೆ. ಯಾವುದು ಗೊತ್ತು ಅಂದರೆ ವಿಭೂತಿ ಗೊತ್ತು. ಆ ವಿಭೂತಿಯನ್ನು ಭಸ್ಮ ಧಾರಣೆ ಮಾಡಬೇಕು ವಿಭೂತಿಯನ್ನು ಅಂತ ಎಲ್ಲ ಗ್ರಾಮಗಳ ಪಾದಸ್ಪರ್ಶವನ್ನು ಮಾಡಿದವರು ಯಾರು ಅಂದರೆ ಮಹಾತ್ಮ ಗುರುಮಲ್ಲೇಶ್ವರರು. ಬಹುಶಃ ಗುರುಮಲ್ಲೇಶ್ವರರು ಗ್ರಾಮಾಂತರ ಪ್ರದೇಶದಲ್ಲಿ ಅಡ್ಡಾಡದೇ ಇದ್ರೆ ನೀವು ಯಾರು ಭಸ್ಮನೆ ಧರಿಸ್ತಿರ್ಲಿಲ್ವೋ ಏನೋ. ಮತ್ತೆ ನಮ್ಮ ಧರ್ಮ ಎತ್ತ ಹೋಗ್ತಿತ್ತು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆ ರೀತಿಯಾಗಿ ಗುರುಮಲ್ಲೇಶ್ವರರು ಎಲ್ಲ ಗ್ರಾಮಾಂತರ ಪ್ರದೇಶಗಳಲ್ಲಿ ಮಠಗಳನ್ನು ಸ್ಥಾಪನೆ ಮಾಡಿ, ಮಠಗಳಿಗೆ ಒಬ್ಬರು ಸ್ವಾಮಿಗಳನ್ನು ಮಾಡಿ ಪ್ರತಿನಿತ್ಯ ಕಾಯಕ ಮಾಡಬೇಕು ಅನ್ನೋವನ್ನು ಕಲಿಸಿದ್ದು ಗುರುಮಲ್ಲೇಶ್ವರರು. ಯಾವ ರೀತಿ ಕಾಯಕ ಅಂತಂದರೆ ಪ್ರತಿನಿತ್ಯವೂ ಕೂಡ ಕಂತೆ ಬೀಜ ಕಾಯಕವನ್ನು ಮಾಡಿ ಅದು ಬಂದಂಥ ಪ್ರಸಾದದಲ್ಲಿ ಭಕ್ತರಿಗೆ ಏನೋ ಒಂದು ಬಂದ ಭಕ್ತರಿಗೆ ದಾಸೋಹವನ್ನು ನೀಡುವ ರೀತಿಯಲ್ಲಿ ಮಠಗಳನ್ನು ಸ್ಥಾಪನೆ ಮಾಡಿದವರು ಮಹಾತ್ಮ ಗುರುಮಲ್ಲೇಶ್ವರರು. ಬಹುಶಃ ಗುರುಮಲ್ಲೇಶ್ವರರು ನಾವಂದ್ರೆ ಈ ಸಂದರ್ಭದಲ್ಲಿ ಆ ಕಾಲದಲ್ಲಿ ಗುರುಮಲ್ಲೇಶ್ವರರು ನಮಗೆ ಬರೆದೇ ನಮ್ಮ ಧರ್ಮ ನಶಿಸಿ ಹೋಗ್ತಿತ್ತು ಅನ್ನೋ ಮಾತನ್ನ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಅನೇಕ ಮಠಗಳಿವೆ. ಬಹುಶಃ ನನಗೆ ಅನ್ನಿಸ್ತಾ ಇದೆ, ಮೊನ್ನೆ ತಾನೇ ಒಂದು ಮಠದಲ್ಲಿ ಒಬ್ಬರು ಸ್ವಾಮಿಗಳು ತಿಳ್ಕೊಂಡ್ರು. ಬಹುಶಃ 35 ವರ್ಷಗಳ ಕಾಲ ಸತತವಾಗಿ ಕಾಯಕ ಮಾಡಿದಂಥ ಸ್ವಾಮಿಗಳು. ಅವ್ರು ಏನೂ ಗೊತ್ತಿರಲಿಲ್ಲ, ಯಾವ ಮಂತ್ರ ತಂತ್ರ ಏನೂ ಗೊತ್ತಿರಲಿಲ್ಲ. ಅವ್ರಿಗೆ ಗೊತ್ತಿದ್ದೇನು ಅಂತಂದರೆ 12 ಗಂಟೆ ಆದರೆ ಜೋಳದ ಕಟ್ತಿದ್ರು, ಕಂದ ಬೀಜ ಕಾಯಕ ಮಾಡ್ತಿದ್ರು, ಬಂದ ಜನಕ್ಕೆ ಪ್ರಸಾದವನ್ನು ನೀಡ್ತಿದ್ರು. ಯಾವಪ್ಪ ಈ ಮೊನ್ನೆ ತಾನೇ ಯಾಕೂರು ಒಂದು ಮಠ ಇತ್ತು. 35 ವರ್ಷಗಳ ಸತತವಾಗಿ ಕಾಯಕ ಮಾಡಿದಂಥವ್ರು. ಅವ್ರು ಲಿಂಗೈಕ್ಯ ಯಾವ ರೀತಿ ಆದರು ಅಂತಂದರೆ ರಾತ್ರಿ ಮಲಗಿದರೆ ಭಜನೆ ಕೇಳಿದರೆ ಬೆಳಿಗ್ಗೆ ಎದ್ದ ನೋಡಿದಾಗ ಅವ್ರು ಇರಲಿಲ್ಲ. ಆ ರೀತಿಯಾಗಿ ಕಾಯಕ ನಿಷ್ಠೆ ಇದೆಯಲ್ಲ ಅದು ಬಹಳ ಮುಖ್ಯವಾದದ್ದು. ನಾವೆಲ್ಲರೂ ಕೂಡ ಕಾಯಕ ನಿಷ್ಠೆಯಿಂದಿರಬೇಕು, ಕಾಯಕವನ್ನು ಮಾಡಬೇಕು. ಆ ರೀತಿಯಾಗಿ ನಾವು ಈ ಒಂದು ಮಾಡಿದಾಗ ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳು ಒಳ್ಳೆಯದಾಗಲಿಕ್ಕೆ ಸಾರ್ಥಕವಾಗುತ್ತದೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತಾ, ಬಹುಶಃ ಮಂಟೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಾರಂಭೋತ್ಸವ ಮಾಡಿದಿರಿ, ಅದಕ್ಕೆ ಕಳಶ ಸ್ಥಾಪನೆಯನ್ನು ಮಾಡಿದಿರಿ. ಬಹುಶಃ ಮಂಟೇಶ್ವರ ಸ್ವಾಮಿಯ ಬಗ್ಗೆ ನಾನು ಹೇಳ್ಬೇಕಾದ್ರೆ ನಿಮಗೆಲ್ಲ ಗೊತ್ತು. ಮಂಟೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಮತ್ತು ಮಂಟೇಶ್ವರ ಸ್ವಾಮಿ ಜೀವನ ಚರಿತ್ರೆಯ ಬಗ್ಗೆ ನಿಮಗೆಲ್ಲ ಗೊತ್ತಿರೋದ್ರಿಂದ ಅದನ್ನು ನಾನು ವಿಸ್ತಾರ ಮಾಡಿಕೊಳ್ಳ. ಏನೇ ಆಗಲಿ ಇಂಥ ಒಂದು ಕಾರ್ಯಕ್ರಮಗಳು ಏನೋ ಒಂದು ಈ ಗ್ರಾಮಾಂತರ ಪ್ರದೇಶಗಳಲ್ಲಿ ಮಠಗಳಿರಬೇಕು. ಮಠಗಳಲ್ಲಿ ಸ್ವಾಮಿಯಾದವರು ನಿಷ್ಠೆಯಿಂದ ಕಾಯಕವನ್ನು ಮಾಡಬೇಕು. ಅದಾದಾಗ ಮಾತ್ರ ನಮ್ಮ ಧರ್ಮ ಉಳಿತಿದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭ ಹೇಳ್ತಾ, ಬಹುಶಃ ಗುರುಮಲ್ಲೇಶ್ವರರ ಭಕ್ತರು ನಾನು ಅನೇಕ ಬಾರಿ ಒಂದು ಕಥೆಯನ್ನು ಹೇಳ್ತಾ ಇದ್ದೀನಿ. ನಮ್ಮ ಎದುರಿಗೆ ನಡೆದಂಥ ಕಥೆ. ನಾವು ಮಿಡ್ಡಿಸ್ಕೊಂಡು ಓದ್ತಾ ಇದ್ದೇವೆ ಟಿ ನರಸೀಪುರದಲ್ಲಿ ಓದಬೇಕಾದ್ರೆ ನಾವು ಮಠದವನೇ ಆದರೂ ಕೂಡ ನಾವು ಭಸ್ಮ ಧರಿಸ್ತಿರಲಿಲ್ಲ. ನಿಜ ಹೇಳಬೇಕು ನಿಮಗೆ. ಒಬ್ಬ ಮಾತ್ರ ನಿಲ್ಸೋಗೆ ಗ್ರಾಮಸ್ಥರು ಒಬ್ಬ ಯಾವಾಗಲೂ ಭಸ್ಮಧಾರಣೆ ಹಾಕೊಂಡು ಬಂದ್ಬಿಡ್ತಿದ್ದ. ನಾವು ಗುರುಮಲ್ಲೇಶ್ವರರ ಯಾವ ರೀತಿ ಧರಿಸ್ತಾ ಅದೇ ರೀತಿ ಧರಿಸ್ಕೊಂಡು ಬರ್ತಾ ಇದ್ದ ಹುಡುಗ. ನಾವೆಲ್ಲ ತಮಾಷೆ ಮಾಡ್ತಿದ್ದು. ಅವ್ನು ಏನು ಹೆಸರು ಕಟ್ಟಿದ್ರು ಭಗವಂತ ಅಂತ ಹೆಸರು ಕಟ್ಟಿದ್ದು. ಯಾತಕ್ಕೋಸ್ಕರ ಅಂತಂದರೆ ಅವ್ನು ಭಸ್ಮಧಾರಣೆ ಮಾಡ್ತಾರಲ್ಲ ಅದಕ್ಕೆ ಭಗವಂತ ಅವ್ನು ಬಂದು ನಗೋದು, ಏಕೆ ಆಗೋದು, ಭಗವಂತ ಅನ್ನೋದು ಎಲ್ಲ ಮಾಡಿದಾಗ ಅವ್ನು ಮನೋಗಿ ಹೇಳ್ತಾನೆ, ನಾನು ನಾಳೆಯಿಂದ ಸ್ಕೂಲ್ಗೆ ಹೋಗಲ್ಲ, ನನ್ನೆಲ್ಲ ಅಪಹಾಸ್ಯ ಮಾಡ್ತಾ ಇದ್ದಾರೆ, ನಾನು ಭಸ್ಮಧಾರಣೆ ಮಾಡ್ಕೊಂಡು ಹೋಗೋದನ್ನ ಅವ್ರು ಅಪಹಾಸ್ಯ ಮಾಡ್ತಾರೆ ಅಂದಾಗ ಅವ್ರ ಮನೆ ಗುರುಮಲ್ಲೇಶ್ವರ ಭಕ್ತರು ಎಂಥವ್ರು ಅನ್ನೋದ ನೀವು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಮಾತನ್ನು ಹೇಳ್ತಾ ಇದ್ದೀನಿ. ಆ ಮನೆಯವ್ರೊಂದು ಮಾತನ್ನು ಹೇಳಿದಂತೆ, ನೀವು ಸ್ಕೂಲ್ಗೆ ಓದಿದ್ರು ಸರಿ, ನೀವು ವಿದ್ಯಾಭ್ಯಾಸ ಮಾಡಿದ್ರು ಸರಿ, ನೀವು ವಿದ್ಯಾವಂತ ಆಗದಿದ್ರು ಸರಿ, ಭಸ್ಮ ಧರಿಸೋದು ಮಾತ್ರ ಬಿಡಬೇಡ ಅನ್ನೋ ಮಾತನ್ನು ಅವ್ರ ಮನೆಯವರು ಹೇಳಿದ್ರಂತೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ರೀತಿಯಾಗಿ ನಾವು ಯಾವುದೇ ಇರ್ಬೋದು ಭಸ್ಮಧಾರಣೆಯನ್ನು ಮಾಡೋದನ್ನು ಕೂಡ ಯಾರೂ ಕೂಡ ಬಿಡಬಾರ್ದು ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತಾ, ಬಹುಶಃ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ದೀರಿ ಮತ್ತು ಮಠವನ್ನು ಉದ್ಘಾಟನೆ ಮಾಡಿದ್ದೀರಿ. ನೀವು ಯಾವ ರೀತಿ ಇರಬೇಕು ಅಂದರೆ ಭಕ್ತಿ ಭಾವದಿಂದ ಪ್ರತಿನಿತ್ಯವೂ ಕೂಡ ಭಕ್ತಿ ಭಾವದಿಂದ ಇರಬೇಕು. ಅದಿಲ್ಲದೆ ಹೋದರೆ ನಾವು ಏನೋ ಒಂದು ಗುಡಿ ಮಾಡಿರ್ಬೋದು, ಗುಡಿ ಬಸವೇಶ್ವರ ಗುಡಿ ಮಾಡಿರ್ಬೋದು, ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡದೆ ಬಡವನಯ್ಯ ಎನ್ನ ಕಾಲೆಯ ಕಂಬ ದೇಹವೇ ದೇಹದ ಶಿರವನ್ನ ಕಲಸವೇ ಅಂತ ಬಸವಣ್ಣವರು ಹೇಳಿದ್ರು. ನಮ್ಮ ಗುಡಿ ಗೋಪುರ ಮುಖ್ಯ ಅಲ್ಲ, ನಮ್ಮಲ್ಲಿ ಭಕ್ತಿ ಬಹಳ
ಮುಖ್ಯವಾದದ್ದು. ನಮ್ಮಲ್ಲಿ ತದೇಕ ಚಿತ್ತದಿಂದ ನಾವು ಯಾವ ರೀತಿ ಭಕ್ತಿ ಇರ್ತೀವಿ, ಆ ಭಕ್ತಿಗೆ ಒಲಿತನ ವಿನಃ ಶಿವನು ಯಾವುದೇ ಆಡಂಬರ ಜೀವನಕ್ಕೆ ಒಲಿದಲ್ಲ ಅನ್ನೋದು ನಾವು ಅರ್ಥ ಮಾಡಬೇಕು. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ಚಿತ್ತವಿಲ್ಲದ ಗುಡಿಯ ಸುತ್ತಿದಡೆ ಫಲವೇನು, ಎತ್ತು ಗಾಣವ ಒತ್ತು ತಾ ನಿತ್ಯ ಸುತ್ತಿ ಬಂದಂತೆ ಸರ್ವಜ್ಞ ಅನ್ನೋ ಮಾತನ್ನ ಸರ್ವಜ್ಞ ಹೇಳ್ತಾನೆ. ಯಾಕಂದ್ರೆ ನಮ್ಮ ಮನಸ್ಸು ಎಲ್ಲೆಲ್ಲೇ ಇರ್ತದೆ, ಯಾವ್ಯಾವ್ದ ಕಡೆ ಇರ್ತದೆ, ಅದೆಲ್ಲನೂ ನಾವು ಯೋಚನೆ ಮಾಡ್ಕೊಂಡು ದೇವಸ್ಥಾನ ಸುತ್ತಿದ್ರೆ ನಮಗೆ ದೇವರು ಒಲೆಯಲ್ಲ. ಅದಕ್ಕೆ ಚಿತ್ತವಿಲ್ಲದ ಗುಡಿಯ ಸುತ್ತಿದಡೆ ಫಲವೇನು ಅಂದರೆ ಅದ್ರಲ್ಲೇನು ಫಲ ಸಿಗಲ್ಲ. ನಾವು ಏಕಾಗ್ರತೆಯಿಂದ 1 ನಿಮಿಷ ಕಾಲ, ಹೆಚ್ಚಿಗೆ ಬೇಕಾಗಿಲ್ಲ, 1 ನಿಮಿಷ ಕಾಲ ಭಗವಂತನ ಚಿಂತನೆಯನ್ನು ಮಾಡಿದ್ರೆ ನಮಗೆ ಅದು ಲಭಿಸ್ತದೆ ವಿನಃ ನಾವು ಯಾವುದೇ ರೀತಿಯ ಆಡಂಬರ ಜೀವನ ಮಾಡಿದ್ರೆ ಗಣಿತ ಒಲೆಯಲ್ಲ. ಜೀವನೇ ಆಗಲಿ ಗುರುಗಳೇ ಆಗಲಿ ಯಾರೂ ಒಲೆಯಲ್ಲ, ಆಡಂಬರ ಜೀವನ ಆಗಬಾರ್ದು ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಏನೇ ಆಗಲಿ ದೇವಲಾಪುರ ಗ್ರಾಮದಲ್ಲಿ ನಮ್ಗೆ ಹೊಸಮಂಡಿ ಶ್ರೀಗಳವರು ಹೇಳೋದು ಹೆಚ್ಚಿಗೆ ಮಾತಾಡೋ 10 ನಿಮಿಷ ಮುಗಿಸಿ ಅಂತ ಹೇಳಿದ್ರು. ಅವ್ರು 1 ಗಂಟೆ ಹೋಗ್ಬೇಕಲ್ಲ, ಅದಕ್ಕೆ ಅಲ್ಲಿಂದ ಹೆಚ್ಚಿಗೆ ಮಾತನಾಡಲಿ. ಇನ್ನೂ ಅನೇಕ ಪೂಜ್ಯರಿದ್ದಾರೆ, ಕನಕಪುರ ದೇವರಮಠ ಶ್ರೀಗಳವರಿದ್ದಾರೆ, ದೇವರಮಠ ಶ್ರೀಗಳವರಿದ್ದಾರೆ, ಅನೇಕ ಭಾಷಣ ಮಾಡುವ ಶ್ರೀಗಳು ಭಾಳ ಜನ ಇರೋದ್ರಿಂದ ಹೆಚ್ಚಿಗೆ ಮಾತನಾಡಿದೆ. ನನಗಂತೂ ಭಾಳ ಸಂತೋಷ ಅಂತಂದರೆ ಜಡೇಶ ಸ್ವಾಮಿಗಳವರು ನಮಗೂ ಅದು ಯಾವ ರೀತಿಯ ಹೊತ್ತಲ್ಲಿ ಅನನ್ಯವಾದ ಸಂಬಂಧ ಇದೆ. ನಮ್ಮ ಜಡೇಶ ಸ್ವಾಮಿಗಳಿರ್ಬೋದು, ಬಸವನಗುಡಿ ಸ್ವಾಮಿಗಳು, ಈ ಭಾಗದ ಎಲ್ಲ ಜನ ಸ್ವಾಮಿಗಳು ಕೂಡ ಒಂದು ಒಳ್ಳೆಯ ಕಾಯಕವನ್ನು ಮಾಡ್ತಾ ಇದ್ದಾರೆ. ಅದು ಬಹಳ ಮುಖ್ಯ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಹೆಚ್ಚಿಗೆ ಮಾತನಾಡದೆ ಈ ಒಂದು ಕಾರ್ಯಕ್ರಮ ಮಾಡಿದರೆ ಭಾಳ ಸಂತೋಷ ಆಗ್ತಾ ಇದೆ ನಮಗೆ. ಅವರು ಬಂದು 25 ವರ್ಷ ಆಯಿತು ಒಂದು ಜಡೇಶ ಸ್ವಾಮಿಗಳು ಬಂದು, ನಿಜವೂ ನಾವು ಮೆಚ್ಚಬೇಕಾದಂಥ ವಿಷಯ. 25 ವರ್ಷಗಳಲ್ಲಿ 25 ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ, ಒಳ್ಳೊಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ, ಮಠವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಇಂಥ ಕಾಯಕ ಮಾಡುವಂಥ ಸ್ವಾಮಿಗಳು ಮಠಗಳಲ್ಲಿರಬೇಕು. ಅದಾದ ಮಾತ್ರ ನಮ್ಮ ಧರ್ಮ ಉಳಿತಿದೆ, ನಮ್ಮ ನಾಡು ಉಳಿತಿದೆ, ಮತ್ತು ನಮ್ಮ ಚಿಂತನೆಗಳು ಉಳಿತವೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭ ಹೇಳ್ತಾ, ಆ ಗುರುಮಲ್ಲೇಶ್ವರ ಆಶೀರ್ವಾದ, ಇಲ್ಲಿರುವ ಎಲ್ಲ ಮಠಾಧೀಶ್ವರ ಆಶೀರ್ವಾದ ಸದಾ ಅವ್ರ ಮೇಲಿರಲಿ, ಎಲ್ಲ ನಿಮ್ಮ ಮೇಲೂ ಇರಲಿ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಉದ್ಘಾಟನಾ ಭಾಷಣ ಅವರಿಗೆ ಈ ಸಮಯದಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ಈಗ ಸ್ವಾಮೀಜಿಯವರಿಗೆ ಗೌರವ ಸಮರ್ಪಣೆ ಹರ್ಷ, ಗುರುಮಲ್ಲೇಶ್ ಮತ್ತು ಪಟೇಲ್ ಮಂಜು ಅವರಿಂದ. ಭಜನೆ ಕಾರ್ಯಕ್ರಮ ನಡೀಬೇಕು, ಪ್ರವಚನಗಳು ನಡೀಬೇಕು, ಧಾರ್ಮಿಕ ಸಮಾರಂಭಗಳು ನಡೀಬೇಕು. ಮತ್ತು ಅದಾದಾಗ ಮಾತ್ರ ಆ ಮಠಕ್ಕೆ ಒಂದು ಹೆಸರು. ಅವೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಈಗಿನ ಜಡಸ್ವಾಮಿಗಳು ಈ ಮಠದಲ್ಲಿ ಮಾಡ್ಕೊಂಡ್ಬರ್ತಾ ಇದ್ದಾರೆ. ಈ ಭಾಗದ ಜನ ಪುಣ್ಯವಂತರು ನಾನು ಅವ್ರಿಗೆ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ರೀತಿಯಾಗಿ ಜಡಸ್ವಾಮಿಗಳು ಮಾಡ್ಕೊಂಡ್ಬರ್ತಾ ಇದ್ದಾರೆ. ಏನೇ ಆಗಲಿ ಗುರುಮಲ್ಲೇಶ್ವರರ ಅವರು ಗುರುಮಲ್ಲೇಶ್ವರರು ಈ ಗ್ರಾಮಾಂತರ ಪ್ರದೇಶದಲ್ಲಿ ಅವರ ಪಾದ ಸ್ಪರ್ಶ ಆಗದೇ ಇದ್ರೆ ನಾವೇನು ಹೇಳ್ತೀವಿ ಅಷ್ಟಾವರಣ ಅಂತ, ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ಮಂತ್ರ, ರುದ್ರಾಕ್ಷಿ ಅಂತ ಏನು ಅಷ್ಟಾವರಣಗಳಿದೆಯಲ್ಲ, ಅಷ್ಟಾವರಣ ಅಂದರೆ ಯಾರಿಗೂ ಇನ್ನೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಗೊತ್ತಿದೆ. ಯಾವುದು ಗೊತ್ತು ಅಂದರೆ ವಿಭೂತಿ ಗೊತ್ತು. ಆ ವಿಭೂತಿಯನ್ನು ಬಸವ ಧಾರಣೆ ಮಾಡಬೇಕು ವಿಭೂತಿಯನ್ನು ಅಂತ ಎಲ್ಲ ಗ್ರಾಮಗಳು ಪಾದ ಸ್ಪರ್ಶವನ್ನು ಮಾಡಿದವರು ಯಾರು ಅಂದರೆ ಮಹಾತ್ಮ ಗುರುಮಲ್ಲೇಶ್ವರರು. ಬಹುಶಃ ಗುರುಮಲ್ಲೇಶ್ವರರು ಗ್ರಾಮಾಂತರ ಪ್ರದೇಶದಲ್ಲಿ ಅಡ್ಡಾಡದೇ ಇದ್ರೆ ನೀವು ಯಾರು ಬಸವನೇ ಧರಿಸ್ತಿರ್ಲಿಲ್ವೋ ಏನೋ. ಮತ್ತೆ ನಮ್ಮ ಧರ್ಮ ಎತ್ತ ಹೋಗ್ತಿತ್ತು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆ ರೀತಿಯಾಗಿ ಗುರುಮಲ್ಲೇಶ್ವರರು ಎಲ್ಲ ಗ್ರಾಮಾಂತರ ಪ್ರದೇಶಗಳಲ್ಲಿ ಮಠಗಳನ್ನು ಸ್ಥಾಪನೆ ಮಾಡಿ, ಮಠಗಳಿಗೆ ಒಬ್ಬರು ಸ್ವಾಮಿಗಳನ್ನು ಮಾಡಿ ಪ್ರತಿನಿತ್ಯ ಕಾಯಕ ಮಾಡಬೇಕು ಅನ್ನೋವನ್ನು ಕಲಿಸಿದ್ದು ಗುರುಮಲ್ಲೇಶ್ವರರು. ಯಾವ ರೀತಿ ಕಾಯಕ ಅಂತಂದರೆ ಪ್ರತಿನಿತ್ಯವೂ ಕೂಡ ಕಂತೆ ಬೀಜ ಕಾಯಕವನ್ನು ಮಾಡಿ ಅದು ಬಂದಂಥ ಪ್ರಸಾದದಲ್ಲಿ ಭಕ್ತರಿಗೆ ಏನು ಒಂದು ಬಂದ ಭಕ್ತರಿಗೆ ದಾಸೋಹವನ್ನು ನೀಡುವ ರೀತಿಯಲ್ಲಿ ಮಠಗಳನ್ನು ಸ್ಥಾಪನೆ ಮಾಡಿದವರು ಮಹಾತ್ಮ ಗುರುಮಲ್ಲೇಶ್ವರರು. ಬಹುಶಃ ಗುರುಮಲ್ಲೇಶ್ವರರು ನಾವೊಂದು ಈ ಸಂದರ್ಭದಲ್ಲಿ ಆ ಕಾಲದಲ್ಲಿ ಗುರುಮಲ್ಲೇಶ್ವರರು ನಮಗೆ ಬರದೇ
ನಮ್ಮ ಧರ್ಮ ನಶಿಸಿ ಹೋಗ್ತಿತ್ತು ಅನ್ನೋ ಒಂದು ಮಾತನ್ನ ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಈಗ ಅನೇಕ ಮಠಗಳಿವೆ. ಬಹುಶಃ ನನಗೆ ಅನ್ನಿಸ್ತಾ ಇದೆ, ಮೊನ್ನೆ ತಾನೇ ಒಂದು ಮಠದಲ್ಲಿ ಒಬ್ಬರು ಸ್ವಾಮಿಗಳು ತಿಳ್ಕೊಂಡ್ರು. ಬಹುಶಃ 35 ವರ್ಷಗಳ ಕಾಲ ಸತತವಾಗಿ ಕಾಯಕ ಮಾಡಿದಂಥ ಸ್ವಾಮಿಗಳು. ಅವ್ರಿಗೆ ಏನೂ ಗೊತ್ತಿರಲಿಲ್ಲ, ಯಾವ ಮಂತ್ರ ತಂತ್ರ ಏನೂ ಗೊತ್ತಿರಲಿಲ್ಲ. ಅವ್ರಿಗೆ ಗೊತ್ತಿದ್ದೇನು ಅಂತಂದರೆ 12 ಗಂಟೆ ಆದ ಜೋಳದ ಕಟ್ತಿದ್ರು, ಗಂಧ ಬೀಜ ಕಾಯಕ ಮಾಡ್ತಿದ್ರು, ಬಂದ ಜನಕ್ಕೆ ಪ್ರಸಾದವನ್ನು ನೀಡ್ತಿದ್ರು. ಯಾವಪ್ಪ ಈ ಮೊನ್ನೆ ತಾನೇ ಯಾಕೂರು ಮಠ, ಯಾಕೂರಲ್ಲಿ ಒಂದು ಮಠ ಇತ್ತು, 35 ವರ್ಷಗಳ ಸತತವಾಗಿ ಕಾಯಕ ಮಾಡಿದಂಥವ್ರು. ಅವ್ರು ಲಿಂಗೈಕ್ಯ ಯಾವ ರೀತಿ ಆದರು ಅಂತಂದರೆ, ರಾತ್ರಿ ಮಲಗಿದರೆ ಭಜನೆ ಕೇಳಿದರೆ, ಬೆಳಿಗ್ಗೆ ಎದ್ದ ತಕ್ಷಣ ಎದ್ದ ನೋಡಿದಾಗ ಅವ್ರು ಇರಲಿಲ್ಲ. ಆ ರೀತಿಯಾಗಿ ಕಾಯಕ ನಿಷ್ಠೆ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ನಾವೆಲ್ಲರೂ ಕೂಡ ಕಾಯಕ ನಿಷ್ಠೆಯಿಂದಿರಬೇಕು, ಕಾಯಕವನ್ನು ಮಾಡಬೇಕು. ಆ ರೀತಿಯಾಗಿ ನಾವು ಈ ಒಂದು ಮಾಡಿದಾಗ ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳು ಒಳ್ಳೆಯದಾಗಲಿಕ್ಕೆ ಸಾರ್ಥಕವಾಗುತ್ತದೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತಾ, ಬಹುಶಃ ಮಂಡ್ಯ ಸ್ವಾಮಿ ದೇವಸ್ಥಾನದ ಪ್ರಾರಂಭೋತ್ಸವ ಮಾಡಿದಿರಿ, ಅದಕ್ಕೆ ಕಳಶ ಸ್ಥಾಪನೆಯನ್ನು ಮಾಡಿದಿರಿ. ಬಹುಶಃ ಮಂಡ್ಯ ಸ್ವಾಮಿಯ ಬಗ್ಗೆ ನಾನು ಹೇಳ್ಬೇಕಾದ್ರೆ ನಿಮಗೆಲ್ಲ ಗೊತ್ತು. ಮಂಡ್ಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಮತ್ತು ಮಂಡ್ಯ ಸ್ವಾಮಿ ಜೀವನ ಚರಿತ್ರೆಯ ಬಗ್ಗೆ ನಿಮಗೆಲ್ಲ ಗೊತ್ತಿರೋದ್ರಿಂದ ಅದನ್ನು ನಾನು ವಿಸ್ತಾರ ಮಾಡಿಕೊಳ್ಳ. ಏನೇ ಆಗಲಿ, ಇಂಥ ಒಂದು ಕಾರ್ಯಕ್ರಮಗಳು ಏನೋ ಒಂದು ಈ ಗ್ರಾಮಾಂತರ ಪ್ರದೇಶಗಳಲ್ಲಿ ಮಠಗಳಿರಬೇಕು. ಮಠಗಳಲ್ಲಿ ಸ್ವಾಮಿಯಾದವರು ನಿಷ್ಠೆಯಿಂದ ಕಾಯಕವನ್ನು ಮಾಡಬೇಕು. ಅದಾದಾಗ ಮಾತ್ರ ನಮ್ಮ ಧರ್ಮ ಉಳಿತಿದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭ ಹೇಳ್ತಾ, ಬಹುಶಃ ಗುರುಮಲ್ಲೇಶ್ವರರ ಭಕ್ತರು, ನಾನು ಅನೇಕ ಬಾರಿ ಒಂದು ಕಥೆಯನ್ನು ಹೇಳ್ತಾ ಇದ್ದೀನಿ. ನಮ್ಮ ಎದುರಿಗೆ ನಡೆದಂಥ ಕಥೆ. ನಾವು ಮಿಡ್ಡಿಸ್ಕೊಂಡು ಓದ್ತಾ ಇದ್ದೇವೆ ಟಿ ನರಸೀಪುರದಲ್ಲಿ ಓದಬೇಕಾದ್ರೆ ನಾವು ಮಠದವನೇ ಆದರೂ ಕೂಡ ನಾವು ಬಸವ ಧರಿಸ್ತಿರಲಿಲ್ಲ. ನಿಜ ಹೇಳಬೇಕು ನಿಮಗೆ. ಒಬ್ಬ ಮಾತ್ರ ನಿಲ್ಸೋಗೆ ಗ್ರಾಮಸ್ಥರು ಒಬ್ಬ ಯಾವಾಗಲೂ ಬಸವಧಾರಣೆ ಹಾಕೊಂಡು ಬಂದ್ಬಿಡ್ತಿದ್ದ. ನಾವು ಗುರುಮಲ್ಲೇಶ್ವರರ ಯಾವ ರೀತಿ ಅದೇ ರೀತಿ ತರ್ಸ್ಕೊಂಡು ಬರ್ತಾ ಇದ್ದ ಹುಡುಗ. ನಾವೆಲ್ಲ ತಮಾಷೆ ಮಾಡ್ತಿದ್ದು. ಅವ್ನು ಏನು ಹೆಸರು ಕಟ್ಟಿದ್ರು, ಭಗವಂತ ಅಂತ ಹೆಸರು ಕಟ್ಟಿದ್ದು. ಯಾತಕ್ಕೋಸ್ಕರ ಅಂತಂದರೆ ಅವ್ನು ಬಸವಧಾರಣೆ ಮಾಡ್ತಾರಲ್ಲ, ಅದಕ್ಕೆ ಭಗವಂತ ಭಗವಂತ ಬಂದವರು ಸರಿ ನಗೋದು, ಕೇಕೆ ಆಗೋದು, ಭಗವಂತ ಅನ್ನೋದು ಎಲ್ಲ ಮಾಡಿದಾಗ ಅವ್ನು ಮನೋಗಿ ಹೇಳ್ತಾನೆ, ನಾನು ನಾಳೆಯಿಂದ ಸ್ಕೂಲ್ಗೆ ಹೋಗಲ್ಲ, ನನ್ನೆಲ್ಲ ಅಪಹಾಸ್ಯ ಮಾಡ್ತಾ ಇದ್ದಾರೆ, ನಾನು ಬಸವಧಾರಣೆ ಮಾಡ್ಕೊಂಡು ಹೋಗೋದನ್ನ ಅವ್ರು ಅಪಹಾಸ್ಯ ಮಾಡ್ತಾರೆ ಅಂದಾಗ ಅವ್ರ ಮನೆ ಗುರುಮಲ್ಲೇಶ್ವರ ಭಕ್ತರು ಎಂಥವ್ರು ಅನ್ನೋದ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಮಾತನ್ನು ಹೇಳ್ತಾ ಇದ್ದೀನಿ. ಆ ಮನೆಯವ್ರೊಂದು ಮಾತನ್ನು ಹೇಳಿದಂತೆ, ನೀವು ಸ್ಕೂಲ್ಗೆ ಓದಿದ್ರು ಸರಿ, ನೀವು ವಿದ್ಯಾಭ್ಯಾಸ ಮಾಡಿದ್ರು ಸರಿ, ನೀವು ವಿದ್ಯಾವಂತ ಆಗದಿದ್ರು ಸರಿ, ಭಸ್ಮ ಧರಿಸೋದು ಮಾತ್ರ ಬಿಡಬೇಡ ಅನ್ನೋ ಮಾತನ್ನು ಅವ್ರ ಮನೆಯಲ್ಲಿ ಹೇಳಿದ್ರಂತೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ರೀತಿಯಾಗಿ ನಾವು ಯಾವುದೇ ಇರ್ಬೋದು, ಭಸ್ಮಧಾರಣೆಯನ್ನು ಮಾಡೋದನ್ನು ಕೂಡ ಯಾರೂ ಕೂಡ ಬಿಡಬಾರ್ದು ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತಾ, ಬಹುಶಃ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ದೀರಿ ಮತ್ತು ಮಠವನ್ನು ಉದ್ಘಾಟನೆ ಮಾಡಿದ್ದೀರಿ. ನೀವು ಯಾವ ರೀತಿ ಇರಬೇಕು ಅಂದರೆ ಭಕ್ತಿ ಭಾವದಿಂದ, ಪ್ರತಿನಿತ್ಯವೂ ಕೂಡ ಭಕ್ತಿ ಭಾವದಿಂದ ಇರಬೇಕು. ಅದಿಲ್ಲದೆ ಹೋದರೆ ನಾವು ಏನೋ ಒಂದು ಗುಡಿ ಮಾಡಿರ್ಬೋದು, ಗುಡಿ ಬಸವೇಶ್ವರ ಗುಡಿ ಮಾಡಿರ್ಬೋದು, ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡದೆ ಬಡವನಯ್ಯ ಎನ್ನ ಕಾಲೆಯ ಕಂಬ ದೇಹವೇ ದೇಹದ ಶಿರವನ್ನ ಕಳಸವೇ ಅಂತ ಬಸವಣ್ಣವರು ಹೇಳಿದ್ರು. ನಮ್ಮ ಗುಡಿ ಗೋಪುರ ಮುಖ್ಯ ಅಲ್ಲ, ನಮ್ಮಲ್ಲಿ ಭಕ್ತಿ ಬಹಳ ಮುಖ್ಯವಾದದ್ದು. ನಮ್ಮಲ್ಲಿ ತದೇಕ ಚಿತ್ತದಿಂದ ನಾವು ಯಾವ ರೀತಿ ಭಕ್ತಿ ಇರ್ತೀವಿ, ಆ ಭಕ್ತಿಗೆ ಒಲಿತನ ವಿನಃ ಶಿವನು ಯಾವುದೇ ಆಡಂಬರ ಜೀವನಕ್ಕೆ ಒಲಿದಲ್ಲ ಅನ್ನೋದು ನಾವು ಅರ್ಥ ಮಾಡಬೇಕು. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ಚಿತ್ತವಿಲ್ಲದ ಗುಡಿಯ ಸುತ್ತಿದಡೆ ಫಲವೇನು, ಎತ್ತು ಗಾಣವನ್ನು ಒತ್ತು ತಾ ನಿತ್ಯ ಸುತ್ತಿ ಬಂದಂತೆ ಸರ್ವಜ್ಞ ಅನ್ನೋ ಮಾತನ್ನು ಸರ್ವಜ್ಞ ಹೇಳ್ತಾನೆ. ಯಾಕಂದರೆ ನಮ್ಮ ಮನಸ್ಸು ಎಲ್ಲೆಲ್ಲೇ ಇರ್ತದೆ, ಯಾವ್ಯಾವುದೇ ಕಡೆ ಇರ್ತದೆ, ಅದೆಲ್ಲನೂ ನಾವು ಯೋಚನೆ ಮಾಡ್ಕೊಂಡು ದೇವಸ್ಥಾನ ಸುತ್ತಿದ್ರೆ ನಮಗೆ ದೇವರು ಒಲೆಯಲ್ಲ. ಅದಕ್ಕೆ ಚಿತ್ತವಿಲ್ಲದ ಗುಡಿಯ ಸುತ್ತಿದಡೆ ಫಲವೇನು ಅಂದರೆ ಅದ್ರಲ್ಲೇನೂ ಫಲ ಸಿಗಲ್ಲ. ನಾವು ಏಕಾಗ್ರತೆಯಿಂದ 1 ನಿಮಿಷ ಕಾಲ, ಹೆಚ್ಚಿಗೆ ಬೇಕಾಗಿಲ್ಲ, 1 ನಿಮಿಷ ಕಾಲ ಭಗವಂತನ ಚಿಂತನೆಯನ್ನು ಮಾಡಿದ್ರೆ ನಮಗೆ ಅದು ಲಭಿಸ್ತದೆ ವಿನಃ ನಾವು ಯಾವುದೇ ರೀತಿಯ ಆಡಂಬರ ಜೀವನ ಮಾಡಿದ್ರೆ ಗಣಿತ ಒಲೆಯಲ್ಲ. ಜೀವನೇ ಆಗಲಿ, ಉಳ್ಗಡೆ ಆಗಲಿ ಯಾರೂ ಒಳ್ಳೆಯದು ಆಡಂಬರ ಜೀವನ ಆಗಬಾರ್ದು ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಏನೇ ಆಗಲಿ ದೇವಳಾಪುರ ಗ್ರಾಮದಲ್ಲಿ ನಮ್ಮ ಬಸವಣ್ಣ ಶ್ರೀಗಳವರು ಹೇಳೋದು ಎದ್ದ ತಕ್ಷಣ ಹೆಚ್ಚಿಗೆ ಮಾತಾಡೋದು 10 ನಿಮಿಷ ಮುಗಿಸಿ ಅಂತ ಹೇಳಿದ್ರು. ಅವ್ರು 1 ಗಂಟೆ ಹೋಗ್ಬೇಕಲ್ಲ, ಅದಕ್ಕೆ ಅದರಿಂದ ಹೆಚ್ಚಿಗೆ ಮಾತನಾಡಲಿ. ಇನ್ನೂ ಅನೇಕ ಪೂಜ್ಯರಿದ್ದಾರೆ,
ಕನಕಪುರ ದೇವರಮಠ ಶ್ರೀಗಳವರಿದ್ದಾರೆ, ದೇವರಮಠ ಶ್ರೀಗಳವರಿದ್ದಾರೆ, ಅನೇಕ ಭಾಷಣ ಮಾಡುವ ಶ್ರೀಗಳು ಬಹಳ ಜನ ಇರೋದ್ರಿಂದ ಹೆಚ್ಚಿಗೆ ಮಾತಾಡಿದೆ. ನನಗಂತೂ ಬಹಳ ಸಂತೋಷ ಅಂತಂದರೆ ಜಡೆ ಸ್ವಾಮಿಗಳವರು ನಮಗೂ ಅದು ಯಾವ ರೀತಿಯ ಹೊತ್ತಲ್ಲಿ ಅನನ್ಯವಾದ ಸಂಬಂಧ ಇದೆ. ನಮ್ಮ ಜಡೆ ಸ್ವಾಮಿಗಳಿರ್ಬೋದು, ಬಸವನಗುಡಿ ಸ್ವಾಮಿಗಳು, ಈ ಭಾಗದ ಎಲ್ಲ ಜನ ಸ್ವಾಮಿಗಳು ಕೂಡ ಒಂದು ಒಳ್ಳೆಯ ಕಾಯಕವನ್ನು ಮಾಡ್ತಾ ಇದ್ದಾರೆ. ಅದು ಬಹಳ ಮುಖ್ಯ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಹೆಚ್ಚಿಗೆ ಮಾತಾಡದೆ ಈ ಒಂದು ಕಾರ್ಯಕ್ರಮ ಮಾಡಿದರೆ ಬಹಳ ಸಂತೋಷ ಆಗ್ತಾ ಇದೆ ನಮಗೆ. ಅವರು ಬಂದು 25 ವರ್ಷ ಆಯಿತು ಒಂದು ಜಡೆ ಸ್ವಾಮಿಗಳು ಬಂದು, ನಿಜವೂ ನಾವು ಮೆಚ್ಚಬೇಕಾದಂಥ ವಿಷಯ. 25 ವರ್ಷಗಳಲ್ಲಿ 25 ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ, ಒಳ್ಳೊಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ, ಮಠವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಇಂಥ ಕಾಯಕ ಮಾಡುವಂಥ ಸ್ವಾಮಿಗಳು ಮಠಗಳಲ್ಲಿರಬೇಕು. ಅದಾದ ಮಾತ್ರ ನಮ್ಮ ಧರ್ಮ ಉಳಿತಿದೆ, ನಮ್ಮ ನಾಡು ಉಳಿತಿದೆ, ಮತ್ತು ನಮ್ಮ ಚಿಂತನೆಗಳು ಉಳಿತವೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಆ ಗುರುಮಲ್ಲೇಶ್ವರ ಆಶೀರ್ವಾದ, ಇಲ್ಲಿರುವ ಎಲ್ಲ ಮಠಾಧೀಶ್ವರ ಆಶೀರ್ವಾದ ಸದಾ ಅವ್ರ ಮೇಲಿರಲಿ, ಎಲ್ಲ ನಿಮ್ಮ ಮೇಲೂ ಇರಲಿ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಉದ್ಘಾಟನಾ ಭಾಷಣ ಅವರಿಗೆ ಈ ಸಮಯದಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ಈಗ ಸ್ವಾಮೀಜಿಯವರಿಗೆ ಗೌರವ ಸಮರ್ಪಣೆ ಹರ್ಷ, ಗುರುಮಲ್ಲೇಶ್ ಮತ್ತು ಪಟೇಲ್ ಮಂಜು ಅವರಿಂದ. ನೋಡಿ